Good morning, students. Am I audible? Good morning, students. Am I audible? Yes, ma'am. Okay, we'll start the session in a couple of minutes. I'm waiting for other students to enter in. Okay, fine. So yesterday we were discussing the concept of evolution. Today we have lot to learn under this concept. ಅಂದ್ರೆ ಇವತ್ತು ಕಂಟೆಂಟ್ ಜಾಸ್ತಿ ಇದೆ ಕಲಿಯೋದು. So have patience. If you did not understand anywhere, let me know in the through the chat box. Fine. So yesterday we learned paleontological evidences as well as embryological evidences we started. Okay. So today we are going to learn physiological and biochemical evidences. Just a minute, sharing the slide. Huh. Okay. So physiological and biochemical uh, what I can say is evidences. ಫಿಸಿಯಾಲಜಿ ಅಂತಂದ್ರೆ ಇಂಟರ್ನಲ್ ಪ್ರೊಸೆಸಸ್ ವಾಟ್ ಆಲ್ ಟೇಕ್ಸ್ ಪ್ಲೇಸ್. ಬಯೋಕೆಮಿಸ್ಟ್ರಿ ಅಂದ್ರೆ ಯಾವ ರೀತಿ ಬಯೋಮಾಲಿಕ್ಯೂಲ್ಸ್ಗಳು ಒಂದು ಆರ್ಗ್ಯಾನಿಸಮ್ ಅಲ್ಲಿ ಇರುತ್ತೆ. ಗುಡ್ ಮಾರ್ನಿಂಗ್ ಪವನ್, ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಸಮ್ ಎಕ್ಸಾಂಪಲ್ಸ್ ಅಂತ ನೋಡಿದಾಗ ಪ್ರೋಟೋಪ್ಲಾಸಮ್, ದ ಫ್ಲೂಯಿಡ್ ಇನ್ಸೈಡ್ ದ ಸೆಲ್. ಈಗ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರಲ್ಲಿರುವ ಫ್ಲೂಯಿಡ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಪ್ರೋಟೋಪ್ಲಾಸಮ್. ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯಸ್. ಇಟ್ ಇಸ್ ಪ್ರೆಸೆಂಟ್ ಇನ್ ಆರ್ಗ್ಯಾನಿಸಮ್ ಫ್ರಮ್ ಪ್ರೋಟೋಸೋವಾ ಟು ಕಾರ್ಡೆಟಾ. ಸೊ ಈ ಪ್ರೋಟೋಪ್ಲಾಸಮ್ ಅನ್ನೋ ಫ್ಲೂಯಿಡ್ ಏನಿದೆ, ಆ ಒಂದು ಸೆಲ್ ಅಲ್ಲಿರುವ ಫ್ಲೂಯಿಡ್, ಇಟ್ ಈಸ್ ಪ್ರೆಸೆಂಟ್ ಫ್ರಮ್ ಲೋವರ್ ಆರ್ಗ್ಯಾನಿಸಮ್ ವಿಚ್ ಇಸ್ ಕಾಲ್ಡ್ ಪ್ರೋಟೋಸೋವಾ ಟು ದ ಕಾರ್ಡೆಟಾ. ಹೈಯರ್ ಆರ್ಗ್ಯಾನಿಸಮ್ ವರ್ಗೂ ಪ್ರೋಟೋಪ್ಲಾಸಮ್ ಇದೆ. ನೆಕ್ಸ್ಟ್, enzymes are present in organism and perform the same functions in all organism in which they are present. ಸೊ ಈ ಎನ್ಸೈಮ್ಸ್ ಗಳಂತ ಏನ್ ಹೇಳ್ತವೆ,
ಬಯೋಕೆಟಲಿಸ್ಟ್ಗಳಂತ ಏನ್ ಹೇಳ್ತೇವೆ. ಸೊ these enzymes will be present in all organism. ಯಾವುದೇ ಒಂದು ಆರ್ಗ್ಯಾನಿಸಮ್ ಅನ್ನ ನೀವು ತಗೊಂಡಾಗ ಎವ್ರಿ ಆರ್ಗ್ಯಾನಿಸಮ್ ಅಲ್ಲೂ ಈ ಒಂದು ಎಂಜೈಮ್ಸ್ಗಳು ಅಥವಾ ಬಯೋಕೆಟಲಿಸ್ಟ್ಗಳು ಏನಿರ್ತವೆ ದೀಸ್ ವಿಲ್ ಬಿ ಪ್ರೆಸೆಂಟ್. ಮತ್ತೆ ಆ ಎಂಜೈಮ್ಗಳು ಅದೇ ಕೆಲಸವನ್ನ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಈಗ ಅಮೈಲೇಸ್ ಅನ್ನೋ ಎಂಜೈಮ್ ಇದೆ. ಸೊ ಈ ಅಮೈಲೇಸ್ ಎಂಜೈಮ್ ಏನ್ ಮಾಡುತ್ತೆ, ಇಟ್ ಆಕ್ಟ್ಸ್ ಆನ್ ಕಾರ್ಬೋಹೈಡ್ರೇಟ್ಸ್. ಅಮೈಲೇಸ್ ಕೆಲಸ ಏನು ಅಂದ್ರೆ ಇಟ್ ಆಕ್ಟ್ಸ್ ಆನ್ ಕಾರ್ಬೋಹೈಡ್ರೇಟ್ಸ್, ಇಟ್ ಬ್ರೇಕ್ಸ್ ಡೌನ್ ದ ಕಾರ್ಬೋಹೈಡ್ರೇಟ್. ಸೊ ಪ್ರತಿಯೊಂದು ಆರ್ಗ್ಯಾನಿಸಮ್ ಅಲ್ಲೂ ಅಮೈಲೇಸ್ ಕಾರ್ಬೋಹೈಡ್ರೇಟ್ ಮೇಲೆ ಆಕ್ಟ್ ಆಗತ್ತೆ. ಪ್ರತಿಯೊಂದು ಆರ್ಗ್ಯಾನಿಸಮ್ ಅಲ್ಲೂ ಅಮೈಲೇಸ್ ಏನಾಗತ್ತೆ, ಕಾರ್ಬೋಹೈಡ್ರೇಟ್ ಅನ್ನ ಬ್ರೇಕ್ ಡೌನ್ ಮಾಡತ್ತೆ. ನೆಕ್ಸ್ಟ್, ದ ಕಂಪೋಸಿಷನ್ ಆಫ್ ಅ ಬ್ಲಡ್ ಈಸ್ ಸೇಮ್ ಇನ್ ಆರ್ಗ್ಯಾನಿಸಮ್ ಇನ್ ವಿಚ್ ಇಟ್ ಈಸ್ ಪ್ರೆಸೆಂಟ್. ಕಂಪೋಸಿಷನ್ ಆಫ್ ಬ್ಲಡ್ ಅಂತ ಬಂದಾಗ ನಮ್ಮ ಬ್ಲಡ್ ಅಲ್ಲಿ ಪ್ಲಾಸ್ಮಾ ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ ಅಲ್ವಾ. ಸೊ ಇವೇನು ಕಂಪೋಸಿಷನ್ ಇವೆ, ದಿಸ್ ಕಂಪೋಸಿಷನ್ ವಿಲ್ ಬಿ ಸೇಮ್ ಇನ್ ಆಲ್ ದ ಆರ್ಗ್ಯಾನಿಸಮ್. ಡಾಗ್ ತಗೊಳ್ಳಿ, ಕ್ಯಾಟ್ ತಗೊಳ್ಳಿ, ಯಾವುದೇ ಒಂದು ಆರ್ಗ್ಯಾನಿಸಮ್ ಅನ್ನ ತಗೊಂಡ್ರು ಬ್ಲಡ್ ಅಲ್ಲಿರುವ ಕಂಪೋನೆಂಟ್ಸ್ ಸೇಮ್ ಇರುತ್ತೆ. ದ ಸೆಲ್ಯುಲಾರ್ ಎನರ್ಜಿ ಇಸ್ ATP ಇನ್ ಆಲ್ ಆರ್ಗ್ಯಾನಿಸಮ್ ಅಂಡ್ ಇಸ್ ಪ್ರೊಡ್ಯೂಸ್ಡ್ ಈದರ್ ಏರೋಬಿಕಲಿ ಅಂಡ್ ಆನೆರೋಬಿಕಲಿ. ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಏನ್ ಮಾಡ್ತವೆ, ದೇ ವಿಲ್ ರೆಸ್ಪೈರ್. ಅವು ದೇ ವಿಲ್ ರೆಸ್ಪೈರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಅವು ರೆಸ್ಪಿರೇಷನ್ ಅನ್ನ ಮಾಡ್ತವೆ. ಸೊ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಅಂದ್ರೆ ಈಸ್ಟ್ ಅಂತ ಏನ್ ಬರುತ್ತೆ, ಸೊ ಆ ಒಂದಿಷ್ಟು ಆರ್ಗ್ಯಾನಿಸಮ್ಸ್ ಏನ್ ಮಾಡ್ತವೆ, ದೇ ವಿಲ್ ರೆಸ್ಪೈರ್ ಆನೆರೋಬಿಕಲಿ, ಅಂದ್ರೆ ಆಕ್ಸಿಜನ್ ಉಪಸ್ಥಿತಿ ಇಲ್ಲದೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅವು ರೆಸ್ಪೈರ್ ಮಾಡ್ತವೆ. ಸೊ ಯಾವುದೇ ಒಂದು ಆರ್ಗ್ಯಾನಿಸಮು ಏರೋಬಿಕ್ ಆಗ್ಲಿ ಅಥವಾ ಆನೆರೋಬಿಕ್ ಆಗ್ಲಿ ಯಾವುದೇ ರೀತಿ ರೆಸ್ಪಿರೇಷನ್ ಅನ್ನ ಮಾಡಿದ್ರು ಎನರ್ಜಿ ವಿಲ್ ಬಿ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ATP. ATP ರೂಪದಿಂದನೇ ಏನಾಗ್ತಿರತ್ತೆ, ಅಲ್ಲಿ ಶಕ್ತಿ ರಿಲೀಸ್ ಆಗ್ತಿರತ್ತೆ. ದ ಕಂಪೋಸಿಷನ್ ಆಫ್ DNA is the same in all organism. It is the hereditary material of most of the organism and is used to form proteins. ಸೊ ನಾವು DNA ಅಂತ ಏನ್ ಹೇಳ್ತೀವಿ, ಜೆನೆಟಿಕ್ ಮಟೀರಿಯಲ್ ಅಂತ ಏನ್ ಹೇಳ್ತೀವಿ. ಸೊ ಆ ಜೆನೆಟಿಕ್ ಮಟೀರಿಯಲ್ ನಮ್ಮ DNA. ಸೊ ವೆನ್ ಐ ಆಸ್ಕ್ ಯು DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. DNA ಯಾವುದರಿಂದ ಮಾಡಲ್ಪಟ್ಟಿರತ್ತೆ, ರೀಸೆಂಟ್ಲಿ ವಿ ಡಿಸ್ಕಸ್ಡ್ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೋಡಿದೀವಿ. DNA ದಲ್ಲಿ ಏನೇನಿರತ್ತೆ, ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಗೊತ್ತಾಯ್ತು, ಏನಿರತ್ತೆ ಅದರಲ್ಲಿ, ಯಾವ ಕಂಪೋನೆಂಟ್ಸ್ ಇಂದ ಮಾಡಲ್ಪಟ್ಟಿರತ್ತೆ DNA, ಏನೇನಿರತ್ತೆ ಅದರಲ್ಲಿ. ನೈಟ್ರೋಜನ್ ಬೇಸಿಸ್. ನೈಟ್ರೋಜನ್ ಬೇಸಿಸ್, ಗುಡ್. ದೆನ್ ಫಾಸ್ಫೇಟ್ ಗ್ರೂಪ್. ಫಾಸ್ಫೇಟ್ ಗ್ರೂಪ್. ನೆಕ್ಸ್ಟ್, ಎಂಜೈಮ್ಸ್. ಎಂಜೈಮ್ಸ್ ಇರಲ್ಲ. DNA ದಲ್ಲಿ ಏನಿರುತ್ತೆ, ಫಾಸ್ಫೇಟ್ ಗ್ರೂಪ್ ಇದೆ, ನೈಟ್ರೋಜನ್ ಬೇಸಸ್ ಇದೆ. ಶುಗರ್. ವೆರಿ ಗುಡ್, ಇಟ್ ಈಸ್ ಅ ಶುಗರ್, ಪೆಂಟೋಸ್ ಶುಗರ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಒಂದು ಕಂಪೋಸಿಷನ್ ಏನಿದೆ, ನೈಟ್ರೋಜನ್ ಬೇಸಸ್ ಆಗಿರ್ಬಹುದು, ಶುಗರ್ ಆಗಿರ್ಬಹುದು, ಫಾಸ್ಫೇಟ್ ಗ್ರೂಪ್ ಆಗಿರ್ಬಹುದು, ಇದೇ ಕಂಪೋಸಿಷನ್ ಎಲ್ಲ ಅನಿಮಲ್ಸ್ ಮತ್ತೆ ಎಲ್ಲ ಆರ್ಗ್ಯಾನಿಸಮ್ ಅಲ್ಲೂ ಇರತ್ತೆ DNAದು. ಸೊ ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ ದೇರ್ ಇಸ್ ಅ ಎವಿಡೆನ್ಸ್ ಆರ್ ಎವಲ್ಯೂಷನ್, ಬಯೋಕೆಮಿಕಲ್ ಎವಿಡೆನ್ಸಸ್ ಕೂಡ ಇದೆ ಅನ್ನೋದು ಗೊತ್ತಾಗತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ಬಯೋಕೆಮಿಕಲ್ ಎವಲ್ಯೂಷನ್, ಬಯೋಕೆಮಿಕಲ್ ಎವಿಡೆನ್ಸ್ ಇದು. ನೆಕ್ಸ್ಟ್ ಎವಿಡೆನ್ಸ್ ಗೆ ಬಂದಾಗ ಎಂಬ್ರಿಯಾಲಜಿಕಲ್ ಎವಿಡೆನ್ಸ್, ಅಂದ್ರೆ ಎಂಬ್ರಿಯೋಗಳು, ಈ ಎವಲ್ಯೂಷನ್ ಅಂತ ನಾವೇನ್ ಕರಿತೇವೆ, ಚೇಂಜಸ್ ಗಳು ಏನ್ ಆಗ್ತಾ ಬಂದಿದೆ ಫ್ರಮ್ ಮಿಲಿಯನ್ ಆಫ್ ಇಯರ್ಸ್, ಆ ಎಂಬ್ರಿಯೋ ಮೇಲೆ ಯಾವ ರೀತಿ ಅದರ ಏನ ಪ್ರಭಾವ ಬಿದ್ದಿದೆ ಅಂತ ನೋಡಿದ್ರೆ, ರಿಸೆಂಬ್ಲೆನ್ಸ್ ಅಮಾಂಗ್ ವರ್ಟಿಬ್ರೇಟ್ ಎಂಬ್ರಿಯೋಸ್. ಈ ವರ್ಟಿಬ್ರೇಟ್ಸ್ ಅಂತ ಏನ್ ಹೇಳ್ತೇವೆ, ದ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ವರ್ಟಿಬ್ರಲ್ ಕಾಲಮ್ ಅನ್ನ ಹೊಂದಿರುವ ಆರ್ಗ್ಯಾನಿಸಮ್ಸ್ಗಳು ಯಾವ್ದ್ಯಾವ್ದು, ಪೈಸಸ್ ಇದೆ ಅಂದ್ರೆ ಫಿಶಸ್ ಆಗಿರ್ಬಹುದು, ಆಂಫಿಬಿಯನ್ಸ್ ಕಪ್ಪೆ, ರೆಪ್ಟೈಲ್ಸ್ ಹೌದಾ ಮೊಸಳೆ, ಸ್ನೇಕ್, ಆಸ್ ವೆಲ್ ಆಸ್ ವಾಟ್ ವಿ ಕ್ಯಾನ್ ಸೇ ಈಸ್ ಬರ್ಡ್ಸ್, ಏವ್ಸ್ ಅಂತ ಕರಿತೀವಿ, ಮ್ಯಾಮಲ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲವುಗಳ ಎಂಬ್ರಿಯೋಸ್ ಅನ್ನ ನೋಡಿದಾಗ ಹೌದಾ, ಸೊ ಅದರಲ್ಲಿ ಯಾವ ರೀತಿ ಚೇಂಜಸ್ ಗಳಿವೆ ಅನ್ನೋದನ್ನ ಎವಿಡೆನ್ಸ್ ಗಳನ್ನ ನಾವೀಗ ಓದ್ತೇವೆ. ದ ಅರ್ಲಿ ಎಂಬ್ರಿಯೋಸ್ ಆಫ್ ಆಲ್ ವರ್ಟಿಬ್ರೇಟ್ಸ್ ಶೋ ರಿಸೆಂಬ್ಲೆನ್ಸ್ ಇನ್ ದೇರ್ ಸ್ಟ್ರಕ್ಚರ್. ಸೊ ಅರ್ಲಿ ಎಂಬ್ರಿಯೋಸ್ ಅಂತ ಏನ್ ಹೇಳ್ತೀವಿ, ಅರ್ಲಿ ಎಂಬ್ರಿಯೋಸ್ ಅಂತಂದ್ರೆ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮೇಶನ್ ಆಗಿ, ಸೊ ಝೈಗೋಟ್ ವಿಲ್ ಅಂಡರ್ಗೋ ಸರ್ಟನ್ ಸೆಲ್ ಡಿವಿಷನ್. ಸೊ ಆ ಅರ್ಲಿ ಚಿಕ್ಕದಾದಂತ ಅವಾಗ ತಾನೇ ಝೈಗೋಟ್ ಇಂದ ಮಾಡಲ್ಪಟ್ಟಿರುವಂತ ಅರ್ಲಿ ಎಂಬ್ರಿಯೋಸ್ ಗಳೇನಿರ್ತವೆ,
ಸೊ ಆ ಅರ್ಲಿ ಎಂಬ್ರಿಯೋಸ್ ಕೆಲವೊಂದಿಷ್ಟು ಸಿಮಿಲಾರಿಟೀಸ್ ಗಳನ್ನ ಹೊಂದಿವೆ. ಅಂದ್ರೆ ನಮ್ಮ ಎಂಬ್ರಿಯೋ, ರೆಪ್ಟೈಲ್ಸ್ ನ ಎಂಬ್ರಿಯೋ, ಆಂಫಿಬಿಯನ್ ನ ಎಂಬ್ರಿಯೋ ಕೆಲವೊಂದಿಷ್ಟು ಒಂದೇ ರೀತಿಯ ಗುಣಗಳನ್ನ ಹೊಂದಿವೆ ಅಂತ ಹೇಳ್ತಿದ್ದಾರೆ. ಎದರಲ್ಲಿ ಅಂತ ನೋಡೋಣ. ದೇ ಶೋ ಸಿಮಿಲಾರಿಟಿ ಇನ್ ದ ಸ್ಟ್ರಕ್ಚರ್ ಆಫ್ ಹೆಡ್ ವಿತ್ ಐ. ತಲೆ ಮತ್ತೆ ಐ ಇರುವಂತಹ ಒಂದು ಎಂಬ್ರಿಯೋ. ಐ ವಿಲ್ ಶೋ ಯು ದ ಬ್ಯೂಟಿಫುಲ್ ಡೈಗ್ರಾಮ್ ಆಫ್ ಇಟ್. ಸಿಮಿಲರ್ ಸಮಟೈಮ್ಸ್, ಸಿಮಿಲರ್ ವಿಸೇರಲ್ ಆರ್ಕ್ಸ್, ವಿಸೇರಲ್ ಫರ್ರೋಸ್ ಅಂಡ್ ಎಂಬ್ರಿಯಾನಿಕ್ ಟೇಲ್. ನಮಗೂ ಕೂಡ ಟೇಲ್ ಇದೆ, ಎಂಬ್ರಿಯಾನಿಕ್ ಟೇಲ್. ವಿಸೇರಲ್ ಆರ್ಕ್ಸ್ ಅಂದ್ರೆ ಆರ್ಕ್ಸ್ ತರ ಈಗ ಫಾರ್ಮ್ ಆಗಿರ್ತವೆ. ಇನ್ ಆರ್ಕ್ಸ್ ಅಂತ ಏನ್ ಹೇಳ್ತೀವಿ, ಸರ್ಕಲ್ ಚಾಪ್ಟರ್ ಅಲ್ಲಿ ಕಲಿತೀರಾ. ಸೊ ಆ ಒಂದು ರೀಜನ್ಸ್ ಗಳು ಫಾರ್ಮ್ ಆಗಿರ್ತವೆ. ತೆಗ್ಗು ದಿನ್ನಿಗಳು, ಫೆರ್ರೋಸ್ ಅಂದ್ರೆ ತೆಗ್ಗು ದಿನ್ನಿಗಳು ಅಂತ. ಸೊ ಆ ರೀತಿ ಎಲ್ಲ ಸಿಮಿಲರ್ ಇರ್ತವೆ ಅರ್ಲಿ ಎಂಬ್ರಿಯೋದಲ್ಲಿ. ಸೊ ಹಿಯರ್ ಇನ್ ದಿಸ್ ಡೈಗ್ರಾಮ್ ಯು ಕ್ಯಾನ್ ಸಿ ಇಟ್ ಕ್ಲಿಯರ್ಲಿ. ಈ ಒಂದು ಡೈಗ್ರಾಮ್ ಅನ್ನ ನೋಡಿ. ಹಾ, ಸಿ ಹಿಯರ್. ವೆನ್ ಯು ಅಬ್ಸರ್ವ್ ದ ಎಂಬ್ರಿಯೋ ಅಟ್ ದ ಅರ್ಲಿ ಸ್ಟೇಜ್ ಅಂದ್ರೆ ಇದು ಎಲ್ಲ ಒಂದೇ ರೀತಿ ಅನ್ಸತ್ತಾ? ರಾಬಿಟ್ ನೋಡಿ, ಹ್ಯೂಮನ್ ನೋಡಿ, ಚಿಕನ್ ನೋಡಿ, ಚಿಕನ್ ಅಂದ್ರೆ ಕೋಳಿ, ಫಿಶ್ ನೋಡಿ, ಸಲಾಮಂಡರ್ ನೋಡಿ, ಆಲ್ ವಿಲ್ ಅಪಿಯರ್ ಸೇಮ್ ಅಲ್ವಾ, ರೈಟ್? ಸೊ ದಿಸ್ ಇಸ್ ಅ ಸಿಮಿಲಾರಿಟಿ, ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಅಂತ. ಅದೇ ನೆಕ್ಸ್ಟ್ ಸ್ಟೇಜಿಗೆ ಬಂದಾಗ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಅನ್ನ ನೀವು ನೋಡ್ತಾ ಇರ್ತೀರಾ. ಅದೇ ಲಾಸ್ಟ್ ಸ್ಟೇಜಿಗೆ ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಈ ರೀತಿ ಸಿಮಿಲಾರಿಟೀಸ್ ಅನ್ನ ಹೊಂದಿರತ್ತೆ. ಹಿಯರ್ ಯು ಕ್ಯಾನ್ ಸಿ ದ ಡೆವಲಪ್ಮೆಂಟ್ ಆಫ್ ಆರ್ಗನ್ಸ್ ಲೈಕ್ ಹಾರ್ಟ್, ಬ್ರೈನ್ ಇಂಡಿಕೇಟ್ಸ್ ಕಾಮನ್ ಆನ್ಸೆಸ್ಟ್ರಿ. ಸೊ ಇಲ್ಲಿ ಮೊದಲಿಗೆ ಡೆವಲಪ್ ಆಗೋದು ನಮ್ಮ ಹಾರ್ಟ್, ನಮ್ ತರ ಬ್ರೈನ್. ಸೊ ಇದರಲ್ಲಿ ಹಾರ್ಟ್, ಬ್ರೈನ್ ಯಾವ ರೀತಿ ಡೆವಲಪ್ ಆಗತ್ತೋ ಅದರ ಡೆವಲಪ್ಮೆಂಟ್ ನಮಗೇನ್ ತೋರಿಸುತ್ತೆ, ನಾವೆಲ್ಲರೂ ಕೂಡ ಒಂದೇ ರೀತಿಯ ಪೂರ್ವಜರಿಂದ, ವಿ ಆರ್ ಫ್ರಮ್ ದ ಸೇಮ್ ಆನ್ಸಿಸ್ಟರ್ಸ್ ಅಂತ ಹೇಳತ್ತೆ. ದ ಫಿಶಸ್ ಹ್ಯಾವ್ 2 ಚೇಂಬರ್ಡ್ ಹಾರ್ಟ್. ಫಿಶ್ಗೆ 2 ಚೇಂಬರ್ ಹಾರ್ಟ್ ಇರುತ್ತೆ. ಆಂಫಿಬಿಯನ್ಸ್ಗೆ 3 ಚೇಂಬರ್ಡ್ ಇರುತ್ತೆ. ಫ್ರಾಗ್, ದಟ್ ಈಸ್ amphibians and snake, reptiles will be having 2 chambered heart, 3 chambered heart. while birds ಮತ್ತೆ mammals ಗೆ 4 chambered heart ಇರುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗತ್ತೆ, ಈ ಎಲ್ಲ ಆರ್ಗ್ಯಾನಿಸಮ್ಸ್ ಗಳು, ನಾವುಗಳು, ಈ ರೆಪ್ಟೈಲ್, ಸ್ನೇಕ್ಸ್ ಗಳು, ಚಿಕನ್, ಬರ್ಡ್ಸ್ ಗಳು, ಫಿಶಸ್ ಗಳು, ನಾವೆಲ್ಲರೂ ಕೂಡ ಒಂದೇ ರೀತಿಯ ಸೆಲ್ ಅನ್ನ ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ ಇಂದ ಬಂದಿದ್ದೇವೆ. ಅಂದ್ರೆ ನಮ್ಮ ಪೂರ್ವಜರು ಎಲ್ಲರೂ ಸೇಮ್ ಆಗಿದ್ದಾರೆ ಅಂತ ತೋರ್ಸತ್ತೆ ಅಲ್ವಾ? ಸೊ ದಿಸ್ ಈಸ್ ದ ವಾಟ್ ವಿ ಕ್ಯಾನ್ ಸೇ ಇಸ್ ಎಂಬ್ರಿಯಾಲಜಿಕಲ್ ಎವಿಡೆನ್ಸ್. ಇದಕ್ಕೆ ನಾವೇನಂತ ಕರಿತೀವಿ, ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆಲ್ ಆಫ್ ಯು? Yes, ma'am. ಓಕೆ, Yes, ma'am. just a minute. Yeah, boys, understood everyone? Okay. So just I wanted to know Uday Kumar anta student, whether he is a friend of anyone here, boys or girls. Uday Kumar, ಯಾವ ಕಾಲೇಜ್ ಅಂತ ನೆನಪಿಲ್ಲ ನಂಗೆ. He used to attend every day actually. Yes, Yes, student? ma'am. 18 crore. Yeah, 18 crore. Hello. the voice is not clear, Pawan. Can you just message me? Yes, ma'am. Yeah. Next is Lamarckism. So ಈ ಎಲ್ಲ ಎವಿಡೆನ್ಸಸ್ ಅನ್ನ ಪರಿಗಣಿಸಿ ವಿ ಹ್ಯಾವ್ ಅ ಥೇರಿ ಇದೆ ನಮಗೆ. ಥೇರೀಸ್ಗಳು ಡೆವಲಪ್ ಆದವು ಈ ಎವಲ್ಯೂಷನ್ ಬಗ್ಗೆ. ಒಂದನೇ ಥೇರಿ ಲೆಮಾರ್ಕಿಸಮ್ ಅಂತ. ಅದಕ್ಕೆ ಯಾಕೆ ನಾವು ಲೆಮಾರ್ಕಿಸಮ್ ಅಂತ ಕರಿತೇವೆ ಅಂದ್ರೆ, ಇಟ್ ವಾಸ್ ಪುಟ್ ಫಾರ್ವರ್ಡ್ ಬೈ ಫ್ರೆಂಚ್ ನ್ಯಾಚುರಲಿಸ್ಟ್ ಜೀನ್ ಬ್ಯಾಪ್ಟಿಸ್ಟ್ ಡಿ ಲೆಮಾರ್ಕ್. ಫ್ರೆಂಚ್ ಹೆಸರು ನೋಡಿ ಯಾವ ರೀತಿ ಇದೆ, ಜೀನ್ ಬ್ಯಾಪ್ಟಿಸ್ಟ್ ಡಿ ಲೆಮಾರ್ಕ್ ಅನ್ನೋ ವ್ಯಕ್ತಿ ಈ ಒಂದು ಥೇರಿಯನ್ನ ಪ್ರಪೋಸ್ ಮಾಡ್ತಾರೆ ಅವರ ಒಂದು ಬುಕ್ ಅಲ್ಲಿ, ದಟ್ ಇಸ್ ಫಿಲೋಸಫಿ ಝೂಲಾಜಿಕ್. Okay, yes, Pawan, thank you. Why he is not attending? Please do ask if you have his personal number. Okay, fine. After the class, his theory was based on the following factors. Our theory ಎದ್ರ ಮೇಲೆ ಅವಲಂಬಿತವಾಗಿದೆ ಅಂತ ನೋಡೋಣ. Right? First one is internal vital force. What it is, we will learn now. Next is new needs. Third one is use and disuse of the organs. Fourth one is inheritance of acquired character. The 4 following factors are the factors of Lamarckism. ನೆನಪಲ್ಲಿಟ್ಕೊಳ್ಳಿ, internal vital force, new needs, use and disuse of the organs, inheritance of acquired character. ಇದರಲ್ಲಿ ತುಂಬಾ ಕ್ವಶನ್ ಕೇಳೋದು ಯೂಸ್ ಅಂಡ್ ಡಿಸ್ಯೂಸ್ ಆಫ್ ದ ಆರ್ಗನ್ಸ್ ಬಗ್ಗೆ. ಓಕೆನಾ?
ಅದೇ ರೀತಿ 2 ಮಾರ್ಕ್ಸಿಗೆ ಮೆನ್ಷನ್ ದ ಫ್ಯಾಕ್ಟರ್ಸ್ ಆಫ್ ಲೆಮಾರ್ಕಿಸಮ್ ಅಂತ ಹೇಳಿದಾಗ ಇದನ್ನಷ್ಟೇ ಬರಿಬೇಕು. ನೋ ನೀಡ್ ಟು ಎಕ್ಸ್ಪ್ಲೇನ್ ಇಟ್ 2 ಮಾರ್ಕ್ಸ್ ಕೇಳಿದಾಗ. 3 ಮಾರ್ಕ್ಸ್ ಕೇಳಿದಾಗ ಒಂದೆರಡೆರಡು ಸೆಂಟೆನ್ಸ್ ಇದ್ರ ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಇನ್ ದ ಎಕ್ಸಾಮ್. ಅದನ್ನ ನಾನು ರಿವಿಷನ್ ಕ್ಲಾಸಲ್ಲಿ ಹೇಳ್ತೇನೆ, ಡೋಂಟ್ ವರಿ. ಸೊ ಲೆಟ್ ಅಸ್ ಪ್ರೊಸೀಡ್. ಇಂಟರ್ನಲ್ ವೈಟಲ್ ಫೋರ್ಸ್ ಅಂದ್ರೆ ಏನು? ಕಂಪೋನೆಂಟ್ಸ್ ಆಫ್ ದ ಆರ್ಗನ್ಸ್ ಇನ್ಕ್ರೀಸಸ್ ಡ್ಯೂ ಟು ದ ಇಂಟರ್ನಲ್ ವೈಟಲ್ ಫೋರ್ಸ್. ಯಾವ ರೀತಿ ಆರ್ಗ್ಯಾನಿಸಮ್ ದೊಡ್ಡದಾಗ್ತಾ ಹೋಗುತ್ತೆ, ಸೆಲ್ಗಳ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ. ಫಾರ್ ಎಕ್ಸಾಂಪಲ್ ನೋಡಿ, ಅಮೀಬಾದಲ್ಲಿ ಒಂದೇ ಸೆಲ್ ಇದೆ. ಅದೇ ರೀತಿ ಬೇರೆ ಒಂದು ಫಿಶಸ್ಗೆ ಬಂದಾಗ ಮಲ್ಟಿ ಸೆಲ್ಯುಲಾರ್, ಹೌದಾ? ಅದೇ ಸಿಲೆಂಟರೇಟ್, ಸ್ಪಾಂಜಸ್ ಅಂತ ಬರ್ತವೆ, ಪೊರಿಫೆರೆನ್ಸ್, ಅದರಲ್ಲಿ ತುಂಬಾ ಸೆಲ್ಸ್ ಗಳು ಇರ್ತವೆ. ಸೊ ಯಾವ ರೀತಿ ಆರ್ಗ್ಯಾನಿಸಮ್ ಅಲ್ಲಿ ಸೆಲ್ ನಂಬರು, ಕಾಂಪ್ಲೆಕ್ಸಿಟಿ, ಸಂಕೀರ್ಣತೆ ಜಾಸ್ತಿ ಆಗ್ತಾ ಹೋಗತ್ತೋ ಅದು ಕೂಡ ಅಂದ್ರೆ ಕಂಪೋನೆಂಟ್ಸ್, ಈ ಆರ್ಗನ್ಸ್ ಅಂತ ಏನ್ ಹೇಳ್ತೀವಿ ಅದರ ಪಾರ್ಟ್ಸ್ ಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ. ದಟ್ ಈಸ್ ಅ ಇಂಟರ್ನಲ್ ವೈಟಲ್ ಫೋರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಹೊಟ್ಟೆ ಅಂತ ತಗೊಂಡ್ರೆ ನಮ್ಮ ಹೊಟ್ಟೆಯಲ್ಲಿ 3 ರೀಜನ್ಸ್ ಗಳಿವೆ. ಅದೇ ರೀತಿ ನಾವು ಬೇರೆ ಒಂದು ಪ್ರಾಣಿಯ ಹೊಟ್ಟೆ ಅಥವಾ ಗಿಜಾರ್ಡ್ ಅಂತ ಪರಿಗಣಿಸಿದ್ರೆ ಅರ್ತ್ ವರ್ಮ್ ಅಲ್ಲಿ ವಿಚ್ ಇಸ್ ಪ್ಲಾಟಿ ಎಲ್ಮೆಂಥಸ್, ಪ್ಲಾಟಿ ಎಲ್ಮೆಂಥಸ್. ಸೊ ಅದರಲ್ಲಿ ಗಿಜಾರ್ಡ್ ಅಂತ ಬರುತ್ತೆ, ವಿಚ್ ಫಂಕ್ಷನ್ಸ್ ಲೈಕ್ ಅ ಸ್ಟಮಕ್. ನಮ್ಮ ಹೊಟ್ಟೆಯ ಫಂಕ್ಷನ್ ಕಾರ್ಯವನ್ನೇ ಮಾಡುತ್ತೆ, ಬಟ್ ಅದರಲ್ಲಿ ಕಂಪೋನೆಂಟ್ ಕಡಿಮೆ ಇರುತ್ತೆ ಹೊಟ್ಟೆದು, ಹೌದಾ? ನಮ್ಮಲ್ಲಿ ಕಂಪೋನೆಂಟ್ ಅಥವಾ ಪಾರ್ಟ್ಸ್ ಗಳು ಜಾಸ್ತಿ ಇದೆ, ಬಿಕಾಸ್ ವಿ ಆರ್ ಅ ಕಾಂಪ್ಲೆಕ್ಸ್ ಹೈಯರ್ ಆರ್ಗ್ಯಾನಿಸಮ್ಸ್ ನಾವು. ಸೊ ಅದಕ್ಕೆ ಯಾವ ರೀತಿ ಆರ್ಗ್ಯಾನಿಸಮ್ ಅಲ್ಲಿ ಆ ಒಂದು ಪಾರ್ಟಿನ ಕಂಪೋನೆಂಟ್ಸ್ ಗಳು, ಘಟಕಾಂಶಗಳು ಜಾಸ್ತಿ ಆಗ್ತಾ ಹೋಗ್ತಾವೋ ದಟ್ ಇಟ್ ಇಸ್ ಕಾಲ್ಡ್ ಅಸ್ ಇಂಟರ್ನಲ್ ವೈಟಲ್ ಫೋರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನ್ಯೂ ನೀಡ್ಸ್ ಅಂತ ಬರುತ್ತೆ. ಎನ್ವಿರಾನ್ಮೆಂಟಲ್ ಹ್ಯಾಸ್ ಅನ್ ಎಫೆಕ್ಟ್ ಆನ್ ದ ಆರ್ಗ್ಯಾನಿಸಮ್. ಅ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್ ಬ್ರಿಂಗ್ಸ್ ಅ ಚೇಂಜ್ ಇನ್ ದ ಆರ್ಗ್ಯಾನಿಸಮ್. ಇಟ್ ಗಿವ್ಸ್ ರೈಸ್ ಟು ನ್ಯೂ ನೀಡ್ಸ್ ಇನ್ ದ ಆರ್ಗ್ಯಾನಿಸಮ್. ಸೊ ಯಾವ ರೀತಿ ಎನ್ವಿರಾನ್ಮೆಂಟ್ ಚೇಂಜ್ ಆಗತ್ತೋ ಅದೇ ರೀತಿ ಆ ಒಂದು ಆರ್ಗ್ಯಾನಿಸಮ್ ನ ನೀಡ್ಸ್ ಗಳು, ಏನೇನ್ ಬೇಕು ಏನೇನ್ ಬೇಡ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ನ್ಯೂ ನೀಡ್ಸ್. ನೆಕ್ಸ್ಟ್, ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. The organs which are used more get developed, while if any organ which is not used, it can deteriorate. ಸೊ ಯಾವ ಆರ್ಗನ್ಸ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡ್ತೇವೆ ಅದೇನಾಗತ್ತೆ, ತುಂಬಾ ಡೆವಲಪ್ ಆಗತ್ತೆ. ಯಾವ ಆರ್ಗನ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಅದು ಕಡಿಮೆ ಏನಾಗತ್ತೆ, ಅದು ವೆಸ್ಟಿಜಿಯಲ್ ಆರ್ಗನ್ ಆಗತ್ತೆ, ಇಟ್ ಬಿಕಮ್ಸ್ ನಾನ್ ಫಂಕ್ಷನಲ್. ಫಾರ್ ಎಕ್ಸಾಂಪಲ್, ಈಗ ಸಾರಿ, ನಮ್ಮ ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಅನ್ನ ನೋಡಿ. ಇಫ್ ಯು ಆರ್ ನಾಟ್ ಲೆಫ್ಟಿ ಇಲ್ಲದೆ ಹೋದ್ರೆ, ನೀವು ಲೆಫ್ಟ್ ಹ್ಯಾಂಡ್ ಅನ್ನ ಜಾಸ್ತಿ ಉಪಯೋಗಿಸದೇ ಇದ್ರೆ, ಎಲ್ಲ ರೈಟ್ ಹ್ಯಾಂಡ್ ಅಲ್ಲೇ ನೀವು ಜಾಸ್ತಿ ಉಪಯೋಗಿಸಿದ್ರೆ, ಜಸ್ಟ್ ಸಿ ಇಟ್, ಸ್ವಲ್ಪ ನಮ್ಮ ಲೆಫ್ಟ್ ಹ್ಯಾಂಡ್ ಲೆಂತ್ ಕಡಿಮೆ ಇರುತ್ತೆ, ರೈಟ್ ಹ್ಯಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ವೈ? ಬಿಕಾಸ್ ನಾವು ಎಲ್ಲದಕ್ಕೂ ರೈಟ್ ಹ್ಯಾಂಡ್ ಅನ್ನ ಉಪಯೋಗಿಸ್ತೇವೆ, ಮ್ಯಾಕ್ಸಿಮಮ್ ಯೂಸ್ ರೈಟ್ ಹ್ಯಾಂಡ್ ಮಾಡ್ತೇವೆ, ಲೆಫ್ಟ್ ಹ್ಯಾಂಡ್ ಯೂಸ್ ಕಡಿಮೆ ಇರುತ್ತೆ. ಸೊ ಯಾಕೆ ಅಂದ್ರೆ ಡ್ಯೂ ಟು ದ ಡಿಸ್ಯೂಸ್ ಆಫ್ ದ ಲೆಫ್ಟ್ ಹ್ಯಾಂಡ್, ದ ಲೆಂತ್ ಆರ್ ವಿ ಕ್ಯಾನ್ ಸೇ ದ ವರ್ಕ್ ಆಫ್ ದ ಲೆಫ್ಟ್ ಹ್ಯಾಂಡ್ ವಿಲ್ ಬಿ ರೆಡ್ಯೂಸ್ಡ್. ಆದ್ರಿಂದ ಅದರ ಗ್ರೋತ್ ಏನಾಗಿರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂದ್ರೆ ಜಿರಾಫೆ. ಮೊದಲಿಗೆ ಜಿರಾಫೆಗಳು ಈ ಕೌ ಇರತ್ತಲ್ಲ, ಆಕಳ ತರ ಇತ್ತಂತೆ. ಸೊ ಯಾವಾಗ ಅದರ ಎನ್ವಿರಾನ್ಮೆಂಟ್ ಚೇಂಜ್ ಆಯ್ತು, ಎನ್ವಿರಾನ್ಮೆಂಟ್ ಅಂದ್ರೆ ದೇ ಯೂಸ್ ಟು ಫೀಡ್ ಆನ್ ಅ ಗ್ರಾಸ್ ಲೈಕ್ ದಿಸ್, ಬೈ ಬೆಂಡಿಂಗ್ ದೇರ್ ನೆಕ್ ದೇ ಯೂಸ್ ಟು ಫೀಡ್ ಆನ್ ದ ಗ್ರಾಸ್. ಸೊ ಒನ್ ಫೈನ್ ಡೇ ದ ಗ್ರಾಸ್, ಅಂದ್ರೆ ಇದು ಒಂಥರ ಇಮ್ಯಾಜಿನರಿ ಸ್ಟೋರಿ ಇದ್ದ ಹಾಗೆ. ಸೊ ಒನ್ ಡೇ ಆಲ್ ದ ಗ್ರಾಸಸ್ ಇನ್ ದಟ್ ಪ್ಲೇಸ್ ಗಾಟ್ ಓವರ್, ಮುಗಿದ್ ಬಿಡ್ತಂತೆ. ಸೊ ವಾಟ್ ದೇ ಡಿಡ್, ದೇ ಯೂಸ್ಡ್ ದೇರ್ ದಿಸ್ ನೆಕ್ ರೀಜನ್ ಅಂಡ್ ದೇ ದೇ ಪ್ರಾಕ್ಟಿಸ್ಡ್ ಈಟಿಂಗ್ ದ ಲೀವ್ಸ್. ಹೌದಾ, ಮರಗಳಲ್ಲಿರುವ ಎಲೆಯನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದ್ವು. ಸೊ ಬೈ ದಿಸ್ ವಾಟ್ ಹ್ಯಾಪನ್, ದಿಸ್ ರೀಜನ್ ಗ್ರೂ ಫರ್ದರ್. ಈ ಒಂದು ರೀಜನ್ ಅವರಿಗೆ ತುಂಬಾ, ಅಂದ್ರೆ ಜಿರಾಫೆಗಳಿಗೆ ತುಂಬಾ ಗ್ರೋ ಆಯ್ತು. ಹೌದಾ? ಸೊ ದಟ್ ಈಸ್ ಅ ಯೂಸ್ ಥಿಯರಿ. ಯೂಸ್ ಮಾಡಿ ಮಾಡಿ ಅದೇ ಒಂದು ರೀಜನ್ ಜಾಸ್ತಿ ಆಗತ್ತೆ. ಯಾವ ಒಂದು ಪಾರ್ಟ್ ಅನ್ನ ನಾವು ಯೂಸ್ ಮಾಡೋದಿಲ್ಲ ಅದರ ಗ್ರೋತ್ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈ ಅಪೆಂಡಿಕ್ಸ್ ಅಂತ ಬರುತ್ತೆ, ಅಪೆಂಡಿಕ್ಸ್ ಹೊಟ್ಟೆ ಕಡೆ ಇರತ್ತೆ. ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಅದು ಈಗ ಏನು ಕೆಲಸ ಮಾಡಲ್ಲ, ಬಟ್ ಅದು ಇರತ್ತೆ. ಯಾಕಿರತ್ತೆ ಅದು? ಓಕೆ, ಥ್ಯಾಂಕ್ ಯು ಯಮುನಾ. ಎನಿ ಲೀಡ್ಸ್, ಥ್ಯಾಂಕ್ ಯು. ಒಂದ್ ನಿಮಿಷ. ಓಕೆ, ಏನ್ ಹೇಳ್ತಾ ಇದ್ದೆ? ಅಪೆಂಡಿಕ್ಸ್ ಮ್ಯಾಮ್. ಸಾರಿ, ಅಪೆಂಡಿಕ್ಸ್. ಸೊ ಅಪೆಂಡಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಅಪೆಂಡಿಕ್ಸ್ ಮೊದಲಿಗೆ ವೆನ್ ವಿ ಕಮ್ ಟು ದ ಎವಲ್ಯೂಷನ್ ಆಫ್ ಅ ಮ್ಯಾನ್, ಏಪ್ಸ್ ಇಂದ ನಾವು ಬಂದ್ವಿ ಅಂತ ಹೇಳ್ತೀವಿ.
ಏಪ್ಸ್ ಅಲ್ಲಿ ಅದು ಮೋಸ್ಟ್ ಆಕ್ಟಿವ್ ಇತ್ತು. ಯಾಕೆಂದ್ರೆ ಏಪ್ಸ್ ಗಳು ಏನ್ ಮಾಡ್ತಾ ಇದ್ವು, ದೇ ಯೂಸ್ ಟು ಈಟ್ ದ ರಾ ಫುಡ್. ಯಾವುದೇ ಒಂದು ಗೆಡ್ಡೆ ಗೆಣಸನ್ನ ತಿನ್ನೋದು, ಎಲೆಗಳನ್ನ ತಿನ್ನೋದು, ಕಾಯಿಗಳನ್ನ ತಿನ್ನೋದು. ಸೊ ಆ ಒಂದು ಡೈಜೆಷನ್ ಪ್ರೊಸೆಸ್ಗೆ ಅಪೆಂಡಿಕ್ಸ್ ನೆಸೆಸರಿ ಇತ್ತು. ಕ್ರಮೇಣ ನಮ್ಮ ಆಹಾರ ಯಾವ ರೀತಿ ಬದಲಾಗ್ತಾ ಹೋಯ್ತೋ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬದಲಾಗಿ ದಟ್ ಅಪೆಂಡಿಕ್ಸ್ ಬಿಕೇಮ್ ಅ ವೆಸ್ಟಿಜಿಯಲ್ ಆರ್ಗನ್ ವಿಚ್ ಇಸ್ ನಾಟ್ ಇನ್ ಯೂಸ್ ನೌ, ಬಟ್ ಇಟ್ ಇಸ್ ಪ್ರೆಸೆಂಟ್. ಇವನ್ ವಿ ಹ್ಯಾವ್ ಅ ಏನಲ್ ಟೇಲ್, ನಮಗೆ ಟೇಲ್ ಕೂಡ ಇದೆ. ಅದು ಏನಾಗಿದೆ, ಡಿಟರಿಯೇಟ್ ಆಗಿದೆ. ಅಂದ್ರೆ ಸ್ಮಾಲ್ ಅದ್ರ ಪ್ರೆಸೆನ್ಸ್ ಇದೆ, ಬಟ್ ಯು ಆರ್ ನಾಟ್ ಯೂಸಿಂಗ್ ಇಟ್. ಸೊ ಆದ್ರಿಂದ ಇಟ್ ಈಸ್ ಜಸ್ಟ್ ಪ್ರೆಸೆಂಟ್ ಆಸ್ ಅ ಒನ್ ಪಾಯಿಂಟ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಲೆಮಾರ್ಕಿಸಮ್ ಥಿಯರಿ ಅಂತ ಹೇಳ್ತೀವಿ. ಸೊ ಕ್ಯಾನ್ ಎನಿವನ್ ಟೆಲ್ ಮಿ ಹೂ ಪ್ರಪೋಸ್ಡ್ ಲೆಮಾರ್ಕಿಸಮ್ ಥಿಯರಿ? ಅವ್ರು ಜಸ್ಟ್ ಒಂದು ಶಾರ್ಟ್ ಹೆಸರು ಹೇಳ್ಬಿಡಿ ಸಾಕು. ಯಾರು ಪ್ರಪೋಸ್ ಮಾಡಿದ್ರು ಲೆಮಾರ್ಕಿಸಮ್ ಥಿಯರಿಯನ್ನ? ಆನ್ಸರೇ ಇದೆ ಅದರಲ್ಲಿ. ಯಾರು ಪ್ರಪೋಸ್ ಮಾಡಿದ್ರು? ಲೆಮಾಟಿಸಮ್. ಲೆಮಾರ್ಕಿಸಮ್ ಅನ್ನ ಯಾರು ಪ್ರಪೋಸ್ ಮಾಡಿದ್ರು? French Jean D. Lamarck. ಲೆಮಾರ್ಕ್. ಯಮುನಾ ಗೌಡ ಆನ್ಸರ್ಡ್ ಇಟ್. ಹೇಮಾ ಎಸ್ ಪಾಟೀಲ್ ಆನ್ಸರ್ಡ್ ಇಟ್. ಲೆಮಾರ್ಕ್ ಅನ್ನೋರು ಏನ್ ಮಾಡಿದ್ರು, ಹಿ ಪ್ರಪೋಸ್ಡ್ ದ ಲೆಮಾರ್ಕಿಸಮ್ ಥಿಯರಿ. ಸೊ ಅವರ ಫ್ಯಾಕ್ಟರ್ಸ್ ಗಳೇನೇನು? ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ಲೆಮಾರ್ಕಿಸಮ್? Internal force, ಇಂಟರ್ನಲ್ new ವೈಟಲ್ ಫೋರ್ಸ್, new needs, needs, use and discuss of the organs, and disuse of the organs. inheritance of acquired characters. Very good. Inheritance of acquired characters. Next. Examples anta bandaga, here we have one more example. Aquatic birds have webbed feet and evolved from their terrestrial ancestors. ಈ ಅಕ್ವೆಟಿಕ್ ಬರ್ಡ್ಸ್ ಅಂದ್ರೆ ನೀರಿನಲ್ಲಿ ಚಲಿಸುವಂತಹ, ಫಾರ್ ಎಕ್ಸಾಂಪಲ್ ಡಕ್ ಆಗಿರ್ಬಹುದು, ಸ್ವಾನ್ ಆಗಿರ್ಬಹುದು, ಬಾತುಕೋಳಿ ಅಂತ ಏನ್ ಹೇಳ್ತೇವೆ, ಅವುಗಳ ಫೀಟ್ ಅನ್ನ ನೋಡಿ ಇಟ್ ಈಸ್ ವೆಬ್ಡ್, ಅಂದ್ರೆ ಫಿಂಗರ್ಸ್ ಗಳ ನಡುವೆ ಈ ರೀತಿ ಥಿನ್ ಶೀಟ್ಸ್ ಗಳು ಇರ್ತವೆ. ಅಂಡ್ ಹ್ಯಾವ್ ಇವಾಲ್ವ್ ಫ್ರಮ್ ದೇರ್ ಟೆರಿಸ್ಟ್ರಿಯಲ್ ಆನ್ಸಿಸ್ಟರ್ಸ್. ಅವು ಎದ್ರಿಂದ ಬಂದಿವೆ? ಟೆರಿಸ್ಟ್ರಿಯಲ್ ಆನ್ಸಿಸ್ಟರ್ಸ್ ಇಂದ ಅವುಗಳಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬೋದು. ದೆನ್ ಆನ್ಸಿಸ್ಟರ್ಸ್ ಆಫ್ ಜಿರಾಫೆ. ಆನ್ಸಿಸ್ಟರ್ಸ್ ಅಂದ್ರೆ ಈಗಿರುವ ಜಿರಾಫೆಯ ಪೂರ್ವಜರು. ವೇರ್ ವಾಟ್ ವಿ ಕ್ಯಾನ್ ಸೇ ಹ್ಯಾಡ್ ಅ ಸ್ಮಾಲ್ ನೆಕ್. ನಾನು ಹೇಳ್ದಾಗೆ ಅವುಗಳಿಗೆ ತುಂಬಾ ಚಿಕ್ಕ ಕುತ್ತಿಗೆ ಇತ್ತು ಅಂಡ್ 4 limbs ಇತ್ತು. ಅದೇ ರೀತಿ ಆಸ್ ದ ಗ್ರಾಸಸ್ ವೇರ್ ಲೆಸ್, ಅವಾಗ ಗ್ರಾಸಸ್ ತುಂಬಾ ಕಡಿಮೆ ಆದಾಗ ಜಿರಾಫೆ ನೀಡೆಡ್ ಟು ಆಬ್ಟೇನ್ ಫುಡ್ ಫ್ರಮ್ ದ ಟ್ರೀಸ್. ಸೊ ದೇ ಹ್ಯಾಡ್ ಟು ಸ್ಟ್ರೆಚ್ ದೇರ್ ನೆಕ್. ಸೊ ಯಾವಾಗ ಅವು ತಮ್ಮ ನೆಕ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಹೋದ್ವು, ಜನರೇಷನ್ಗೆ ಜನರೇಷನ್ ಅಂದ್ರೆ ಜನರೇಷನ್ ಆಫ್ಟರ್ ಜನರೇಷನ್ ನೆಕ್ ರೀಜನ್ ಏನಾಗ್ತಾ ಹೋಯ್ತು, ಎಲಾಂಗೇಟ್ ಆಗ್ತಾ ಹೋಯ್ತು. ಸೊ ದೇ ಹ್ಯಾವ್ ಅ ಲಾಂಗ್ ನೆಕ್. ಇದು ದಿಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಲೆಮಾರ್ಕಿಸಮ್. ಇನ್ನು ಈ ಲೆಮಾರ್ಕಿಸಮ್ ಅವ್ರ ಪಾಡಿಗೆ ಅವರು ಒಂದು ಥಿಯರಿಯನ್ನ ಕೊಟ್ರು. ಆದ್ರೂ ಕೂಡ ಅದಕ್ಕೆ ಒಂದು ಕ್ರಿಟಿಸಿಸಮ್ ಬಂತು, ಅದನ್ನ ಅಪೋಸ್ ಮಾಡಿದ್ರು. ಏನದು? ದ ಆರ್ಗನ್ಸ್ ದಟ್ ವಿ ಯೂಸ್ ಮೋರ್ ಯೂಶುವಲಿ ಡಿಜನರೇಟ್ಸ್ ಅಂಡ್ ವೀಕನ್ಸ್. ಎಕ್ಸಾಂಪಲ್ ಐಸೈಟ್. ಸೊ ಅವ್ರೇನ್ ಹೇಳ್ತಾರೆ ಲೆಮಾರ್ಕ್ ಅವರು, ಯಾವ ಒಂದು ಪಾರ್ಟ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡ್ತೇವೋ ಆ ಒಂದು ಪಾರ್ಟು ಜಾಸ್ತಿ ಗ್ರೋ ಆಗತ್ತೆ, ಜಾಸ್ತಿ ಗ್ರೋತ್ ಅನ್ನ ಹೊಂದಿರತ್ತೆ, ಜಾಸ್ತಿ ಆಕ್ಟಿವ್ ಆಗಿರತ್ತೆ ಅಂತ ಹೇಳಿದ್ರು. ಆದ್ರೆ ಮತ್ತೆ ಯಾವ ಪಾರ್ಟ್ ಅನ್ನು ನಾವು ಯೂಸ್ ಮಾಡೋದಿಲ್ಲೋ ಇಟ್ಸ್ ಗ್ರೋತ್ ಇಸ್ ಮಿನಿಮೈಸ್ಡ್, ಅದರ ಗ್ರೋತ್ ಕಡಿಮೆ ಇರತ್ತೆ ಅಂತ. ಅದೇ ರೀತಿ ಆದ್ರೆ ಇವ್ರೇನ್ ಹೇಳ್ತಾರೆ, ಅದರ ಕ್ರಿಟಿಸಿಸಮ್ ಏನ್ ಬಂತು ಅಂದ್ರೆ, ದ ಆರ್ಗನ್ಸ್ ದಟ್ ವಿ ಯೂಸ್ ಮೋರ್ ಯೂಶುವಲಿ ಡಿಜನರೇಟ್. ಯಾವ ಆರ್ಗನ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡ್ತೇವೋ ಅದರ ಕೆಪಾಸಿಟಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಐಸೈಟ್, ನಮ್ಮ ದೃಷ್ಟಿ ನೋಡಿ, ಚಿಕ್ಕ ಮಕ್ಕಳ ದೃಷ್ಟಿಗಿಂತ ನಿಮ್ಮ ದೃಷ್ಟಿ ಏನಿರುತ್ತೆ ಸ್ವಲ್ಪ ವೀಕ್ ಆಗಿರುತ್ತೆ. ನಿಮ್ಮ ದೃಷ್ಟಿಗಿಂತ ನನ್ನ ದೃಷ್ಟಿ ವೀಕ್ ಇರುತ್ತೆ, ನನ್ನ ದೃಷ್ಟಿಗಿಂತ ನನ್ನ ಅಮ್ಮನ ದೃಷ್ಟಿ ವೀಕ್ ಇರುತ್ತೆ. ಬಿಕಾಸ್ ವಿ ಆರ್ ಯೂಸಿಂಗ್ ಇಟ್ ಕಂಟಿನ್ಯೂಸ್ಲಿ. ಸೊ ಆಕ್ಚುಲಿ ದಿಸ್ ಇಸ್ ಅ ಅಪೋಸಿಷನ್ ಫಾರ್ ಲೆಮಾರ್ಕ್. ಹೌದಾ? ನೆಕ್ಸ್ಟ್, VS ಮ್ಯಾನ್ ಅನ್ನೋರು ಏನ್ ಮಾಡಿದ್ರು, ಕಟ್ ಆಫ್ ದ ಟೇಲ್ ಆಫ್ rats for about 22 generation, but the tail is still appeared. On the basis of this experiment, VS ಮ್ಯಾನ್ proposed that the theory of continuity of germplasm. ಸೊ ಲೆಮಾರ್ಕ್ ಅವ್ರು ಏನ್ ಹೇಳ್ತಾರೆ, ಯಾವ ಒಂದು ಪಾರ್ಟ್ ಅನ್ನ ನಾವು ಯೂಸ್ ಮಾಡೋದಿಲ್ವೋ ಜನರೇಷನ್ ಆಫ್ಟರ್ ಜನರೇಷನ್ ಆ ಪಾರ್ಟ್ ಏನಾಗತ್ತೆ, ವೆಸ್ಟಿಜಿಯಲ್ ಆಗತ್ತೆ, ಅದು ಗ್ರೋ ಆಗೋದೇ ಇಲ್ಲ, ಫಂಕ್ಷನ್ ಲೆಸ್ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ VS ಮ್ಯಾನ್ ಅನ್ನೋರು ಏನ್ ಮಾಡಿದ್ರು, ಹಿ ಟುಕ್ ದ ರ್ಯಾಟ್ ಅನ್ನ ಕನ್ಸಿಡರ್ ಮಾಡಿ ರ್ಯಾಟ್ ನ ಬಾಲವನ್ನ, ಅಂದ್ರೆ ಆ ಒಂದು ಇಲಿಯ ಬಾಲವನ್ನ ಕಟ್ ಮಾಡ್ತಾ ಹೋದ್ರು.
ಹಿ ಡಿಡ್ ಇಟ್ ಫಾರ್ 22 ಜನರೇಷನ್, 22 ಜನರೇಷನ್ಸ್ ಗಳಿಗೆ ಈ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿದ್ರು. ಯಾವುದೇ ಟೈಮ್ ಮಾಡಿದಾಗ, ಎವ್ರಿ ಟೈಮ್ ಮಾಡಿದಾಗ ನೆಕ್ಸ್ಟ್ ಜನರೇಷನ್ ಅಲ್ಲಿ ಟೇಲ್ ಮತ್ತೆ ಅಪಿಯರ್ ಆಯ್ತು. ಸೊ ಇದರಿಂದ ಏನ್ ಗೊತ್ತಾಗತ್ತೆ, ಯೂಸ್ ಮತ್ತೆ ಡಿಸ್ಯೂಸ್ ಥಿಯರಿ ಕರೆಕ್ಟ್ ಆಗಿಲ್ಲ, ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಅನ್ನೋದು ಅಪೋಸಿಷನ್ ಬಂತು. ಯಾರ ಒಂದು ಥಿಯರಿಗೆ? ಲೆಮಾರ್ಕಿಸಮ್ ಅನ್ನೋ ಥಿಯರಿಗೆ. ಅಂಡರ್ಸ್ಟುಡ್ ಲೆಮಾರ್ಕಿಸಮ್ ಆಲ್ ಆಫ್ ಯು? ಅರ್ಥ ಆಯ್ತಾ ಎಲ್ರಿಗೂ, ಬಾಯ್ಸ್ ಅಂಡ್ ಗರ್ಲ್ಸ್? Yes, ma'am. ಓಕೆ, ನೆಕ್ಸ್ಟ್ ಬರೋದು ಡಾರ್ವಿನಿಸಮ್. ಡಾರ್ವಿನ್ಗೆ ನಾವು ಫಾದರ್ ಆಫ್ ಎವಲ್ಯೂಷನ್ ಅಂತ ಕರಿತೇವೆ. 2 days ಬಿಫೋರ್ ಅನಿತಾ ಆಸ್ಕ್ಡ್ ಮಿ ಒನ್ ಡೌಟ್ ರಿಗಾರ್ಡಿಂಗ್ HMS ಅಂತ. HMS ಬೀಗಲ್ ಅನ್ನೋದು ಅವರು ಟ್ರಾವೆಲ್ ಮಾಡಿರುವಂತಹ ಶಿಪ್ ನ ಹೆಸರು, ಹೌದಾ? ಸೊ ಆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಅನೇಕ ಐಲ್ಯಾಂಡ್ಸ್ ಗಳನ್ನ ಅವ್ರು ಅಬ್ಸರ್ವ್ ಮಾಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದ್ರ ಬಗ್ಗೆ ನೋಟ್ಸ್ ಅನ್ನ ಮಾಡಿ ಅವರು ಎವಲ್ಯೂಷನ್ ಥಿಯರಿಯನ್ನ ಕೊಡ್ತಾರೆ, ವಿಚ್ ಇಸ್ ನೋನ್ ಆಸ್ ಡಾರ್ವಿನಿಸಮ್. ಅದಕ್ಕೆ ನಾವು ಡಾರ್ವಿನಿಸಮ್ ಅಂತ ಕರಿತೇವೆ, ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಇದಕ್ಕೆ ನಾವು ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂತಾನು ಹೇಳ್ತೇವೆ. ಫೈನ್. Darwinism or the theory of natural selection was proposed jointly by Charles Darwin. So ಅದನ್ನ ಯಾರು ಪ್ರಪೋಸ್ ಮಾಡ್ತಾರೆ? ಚಾರ್ಲ್ಸ್ ಡಾರ್ವಿನ್ ಅನ್ನೋರು ಪ್ರಪೋಸ್ ಮಾಡ್ತಾರೆ, ಅಂಡ್ AR ವ್ಯಾಲೆಸ್. ಲುಬ್ನಾ, I don't have what you can say information regarding it right now. If I got to know, I will come to you. Fine. This theory was explained by Darwin in his book on the origin of species. Origin of species ಆ ಒಂದು ಬುಕ್ ಅಲ್ಲಿ ಡಾರ್ವಿನ್ ಅವರು ಈ ಥಿಯರಿಯನ್ನ ನೋಟ್ ಡೌನ್ ಮಾಡ್ಕೋತಾರೆ. ಅವರ ಬುಕ್ ಹೆಸರು ಒರಿಜಿನ್ ಆಫ್ ಸ್ಪೀಶೀಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಅ ವೆರಿ ಫೈನ್ ಬುಕ್ ಅಂತ ಹೇಳ್ಬೋದು, ದ ಬೆಸ್ಟ್ ಬುಕ್ ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಡಾರ್ವಿನ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ, ಯಾಕೆ ಡಾರ್ವಿನ್ ಅವರು ನ್ಯಾಚುರಲ್ ಸೆಲೆಕ್ಷನ್ ಅಥವಾ ಎವಲ್ಯೂಷನ್ ಬಗ್ಗೆ ಸ್ಟಡಿ ಮಾಡಿದ್ರು, ನಮಗೆ ಯಾಕೆ ಆಟ ಕೊಡ್ತಿದ್ದಾರೆ ನಮ್ಮ ಸಿಲೆಬಸ್ಗೆ ಬಂದು ಅಂತ ಅಂದ್ರೆ, ಬಿಕಾಸ್ ಹಿ ವಾಸ್ ಇನ್ಸ್ಪೈರ್ಡ್ ಅಂಡ್ ಇನ್ಫ್ಲೂಯೆನ್ಸ್ಡ್ ಬೈ 2 books. ಒಂದು ಪ್ರಿನ್ಸಿಪಲ್ಸ್ ಆಫ್ ಪಾಪ್ಯುಲೇಷನ್ ಬೈ ಮಾಲ್ಥಸ್ ಅಂತ, ಪ್ರಿನ್ಸಿಪಲ್ಸ್ ಆಫ್ ಜಿಯಾಲಜಿ ಬೈ ಚಾರ್ಲ್ಸ್ ಲಯಲ್ ಅಂತ. ಸೊ ಹಿ ಸ್ಟಡಿಡ್ ದೀಸ್ ಬುಕ್ಸ್ ಅಂಡ್ ಹಿ ಗಾಟ್ ಇನ್ಫ್ಲೂಯೆನ್ಸ್ಡ್ ಮಾಡಿದ್ರು, ಇನ್ಸ್ಪೈರ್ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ದ ಐಲ್ಯಾಂಡ್ಸ್, ದ ಹೋಲ್ ವರ್ಲ್ಡ್ ಹಿ ಟ್ರಾವೆಲ್. ನೆಕ್ಸ್ಟ್ ಅದೇ ರೀತಿ ಆಲ್ಫ್ರೆಡ್ ರಸೆಲ್ ವ್ಯಾಲೆಸ್ ಅನ್ನೋರು he traveled to South Eastern Asia and South America. ಹೌದಾ? The idea of natural selection struck in his mind. Wallace wrote an essay and sent it to Darwin. There was a striking similarity between the views of Darwin and Wallace. So Darwin ಅವರು ಒಂದ್ ಕಡೆ ಟ್ರಾವೆಲ್ ಮಾಡ್ತಾರೆ, ಆಲ್ಫ್ರೆಡ್ ರೆಸೆಲ್ ಅವರು ಒಂದ್ ಕಡೆ ಟ್ರಾವೆಲ್ ಮಾಡ್ತಾರೆ. ಸೊ ಅವರು ಆಲ್ಫ್ರೆಡ್ ರೆಸೆಲ್ ಅವರು ಆ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಒಂದು ಎಸ್ಸೆ ಅನ್ನ ಬರೆದ್ರು, ಡಾರ್ವಿನ್ ಅವರಿಗೆ ಸೆಂಡ್ ಮಾಡ್ತಾರೆ, ನಾಟ್ ಥ್ರೂ ವಾಟ್ಸ್ಆಪ್ ಆರ್ ಇನ್ಸ್ಟಾಗ್ರಾಮ್ ಆರ್ FB, ಥ್ರೂ ಅ ಲೆಟರ್. ಸೊ ಹೌದಾ? ಸೊ ಈ ರೀತಿ ಅವರು ಒಂದು ತಮ್ಮ ಎಸ್ಸೆ ಅನ್ನ ಬರೆದು ಅವರಿಗೆ ಸೆಂಡ್ ಮಾಡಿದಾಗ ಡಾರ್ವಿನ್ ಅವರಿಗೆ ಗೊತ್ತಾಗತ್ತೆ ವ್ಯಾಲೆಸ್ ಮತ್ತೆ ಅವರು ಮಾಡಿರುವ ಫೈಂಡಿಂಗ್ಸ್ ಅಲ್ಲಿ ಸಿಮಿಲಾರಿಟೀಸ್ ಇದೆ, ಅಂದ್ರೆ ನನ್ನ ಥಿಯರಿ ಕರೆಕ್ಟ್ ಆಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಡಾರ್ವಿನ್ ಅವರಿಗೆ ಬರುತ್ತೆ. ಸೊ ಡಾರ್ವಿನ್ ಅವರು ಪ್ರಪೋಸ್ ಮಾಡಿದ ಥಿಯರಿಯನ್ನ ವಿ ವಿಲ್ ಕಾಲ್ ಇಟ್ ಆಸ್ ಡಾರ್ವಿನಿಸಮ್ ಅಂತ ಕರಿತೇವೆ. ಸೊ ಅವರ ಒಂದು ಫೀಚರ್ಸ್ ಅನ್ನೋದನ್ನ ನೋಡೋಣ, ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್. ಸೊ ಡಾರ್ವಿನಿಸಮ್ ಫ್ಯೂಚರ್ಸ್ ಅಂತ ಬಂದಾಗ, ಹಿಯರ್ ವಿ ಹ್ಯಾವ್ ಓವರ್ ಪ್ರೊಡಕ್ಷನ್ ಅಂಡ್ ವಾಟ್ ವಿ ಕ್ಯಾನ್ ಸೇ ಈಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಒಂದನೇ ಫ್ಯಾಕ್ಟರು ಓವರ್ ಪ್ರೊಡಕ್ಷನ್ ಅಂತ ಇದೆ. All organisms have the capability to produce an enormous number of offsprings. Organisms multiply in geometric ratio. So ಅವರ ಪ್ರಕಾರ ಏನು ಅಂದ್ರೆ, ಪ್ರತಿಯೊಂದು ಆರ್ಗ್ಯಾನಿಸಮ್ ದೇ ವಿಲ್ ರೀಪ್ರೊಡ್ಯೂಸ್ ಇನ್ ದ ಎನಾರ್ಮಸ್ ನಂಬರ್, ತುಂಬಾ ಜಾಸ್ತಿ ನಂಬರ್ ಅಲ್ಲಿ ಅವು ರೀಪ್ರೊಡ್ಯೂಸ್ ಮಾಡ್ತವೆ. ಪ್ಲಾಂಟ್ ಪ್ರೊಡ್ಯೂಸ್ ಥೌಸಂಡ್ಸ್ ಆಫ್ ಸೀಡ್ಸ್, ಇನ್ಸೆಕ್ಟ್ಸ್ ಲೇ ಹಂಡ್ರೆಡ್ಸ್ ಆಫ್ ಎಗ್ಸ್. ದಿಸ್ ಈಸ್ ಡನ್ ಟು ಇನ್ಕ್ರೀಸ್ ದ ಚಾನ್ಸಸ್ ಆಫ್ ಸರ್ವೈವಲ್. ಯಾಕೆ ಸೀಡ್ಸ್ ಗಳು, ಥೌಸಂಡ್ಸ್ ಆಫ್ ಸೀಡ್ಸ್ ಗಳನ್ನ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡ್ತವೆ? ಯಾಕೆ ಈ ಇನ್ಸೆಕ್ಟ್ಸ್ ಅಥವಾ ಕೀಟಗಳು ದೇ ವಿಲ್ ಲೇ 100 ಆಫ್ ಎಗ್ಸ್? ವೈ 1 or 2? ಫಾರ್ ಎಕ್ಸಾಂಪಲ್, ಯೆಸ್ಟರ್ಡೇ ಐ ವಾಸ್ ವಾಚಿಂಗ್ ಒನ್ ವಿಡಿಯೋ ರಿಗಾರ್ಡಿಂಗ್ ದ ಟರ್ಟಲ್ ಅಂದ್ರೆ ಟಾರ್ಟಾಯ್ಸ್ ಅಥವಾ ಆಮೆ ತರಾನೇ ಇರುತ್ತೆ, ಬಟ್ ಇಟ್ ಮೋಸ್ಟ್ಲಿ ಸ್ವಿಮ್ಸ್ ಇನ್ ಅ ವಾಟರ್. ಓಷನ್ ಅಲ್ಲಿ ಕಂಡು ಬರುವಂತಹ ಒಂದು ಟಾರ್ಟಾಯ್ಸ್ ನ ವೆರೈಟಿ ಅದು ಟರ್ಟಲ್ ಅಂತ. ಸೊ ಇಟ್ ಲೇಸ್ ಅರೌಂಡ್ 100
ಆರ್ 200 ಆಫ್ ಎಗ್ಸ್. ಹೌದಾ, ಅದು ಒಂದ್ಸಲ ಮೊಟ್ಟೆ ಇಟ್ರೆ 100ರಿಂದ 200 ಮೊಟ್ಟೆಗಳನ್ನ ಇಡತ್ತೆ. ಸೊ ಅದ್ರಲ್ಲಿ ಉಳಿಯೋದು ತುಂಬಾ, ಅಂದ್ರೆ ಅದು ಏನು ಮದರ್ ಏನಿರತ್ತೆ, ದ ಮದರ್ ಟರ್ಟಲ್ ವಿಲ್ ಲೇ ಎಗ್ಸ್ ಅಂಡ್ ಇಟ್ ವಿಲ್ ಗೋ. ಎಗ್ ಅನ್ನ ಲೇ ಮಾಡಿ ಸಮುದ್ರದ ದಂಡೆಯಲ್ಲಿ ಶಿ ವಿಲ್ ಡಿಗ್ ದ ಸ್ಯಾಂಡ್ ಅಂಡ್ ಶಿ ವಿಲ್ ಲೇ ದ ಎಗ್ಸ್ ಅಂಡ್ ಶಿ ವಿಲ್ ಗೋ ಅಂಡ್ ಸ್ವಿಮ್ ಇನ್ ದ ಸಿ. ಆಮೇಲೆ ಅವಳು ಬರೋದೇ ಇಲ್ಲ ಆ ಕಡೆ ಎಗ್ಸ್ ಕಡೆ. ಸೊ ಆಫ್ಟರ್ ಸಮ್ ಡೇಸ್ ದ ಎಗ್ಸ್ ವಿಲ್ ಹ್ಯಾಚ್ ಅಂಡ್ ದ ಸ್ಮಾಲ್ ಟರ್ಟಲ್ಸ್ ವಿಲ್ ಕಮ್ ಔಟ್. ಅದರಲ್ಲಿ ಓನ್ಲಿ ವಿ ಕ್ಯಾನ್ ಸೇ ನಾಟ್ ಇವನ್ 50%, 200 ಇಟ್ರೆ 50%, ಅಂದ್ರೆ 100 ಕೂಡ ಜೀವಿತವಾಗಿರೋದಿಲ್ಲ. ಓಕೆನಾ, ಚಾನ್ಸಸ್ ಆಫ್ ಸರ್ವೈವಲ್ ವಿಲ್ ಬಿ ದ ಲೆಸ್. ಒಂದೊಂದ್ಸಲ ಏನಾಗತ್ತೆ, ಆ ಮೊಟ್ಟೆಯಿಂದ ಎಷ್ಟೋ ಟರ್ಟಲ್ಸ್ ಗಳು ಹೊರಗಡೆ ಬರೋದೇ ಇಲ್ಲ. ಆ ಸ್ಯಾಂಡಲ್ಲೇ ಆ ಮರಳಲ್ಲೇ ಅಡಗಿ ಕುತ್ಕೊಂಡು ದೇ ಕಾಂಟ್ ಕಮ್ ಅಪ್. ಸೊ ಒಂದು ಮರಳಿನಲ್ಲಿ ಸತ್ತು ಹೋಗ್ಬಿಡ್ತವೆ. ಕೆಲವೊಂದ್ಸಲ ವೆನ್ ದ ಸ್ಮಾಲ್ ಟರ್ಟಲ್ಸ್ ವಿಲ್ ಬಿ ಸ್ವಿಮ್ಮಿಂಗ್ ಟುವರ್ಡ್ಸ್ ದ ಸಿ, ಸೊ ಪ್ರಿಡೇಟರ್ಸ್ ಗಳೇನಿರ್ತವೆ, ಕೊಕ್ಕರೆ ಆಗಿರ್ಬಹುದು, ಈಗಲ್ಸ್ ಗಳಾಗಿರ್ಬಹುದು, ದೇ ವಿಲ್ ಈಟ್ ಇಟ್, ದೇ ವಿಲ್ ಕ್ಯಾಚ್ ಅಂಡ್ ದೇ ವಿಲ್ ಈಟ್ ಇಟ್. ಕೆಲವೊಂದಿಷ್ಟು ಸ್ಟ್ರಾಂಗ್ ಟರ್ಟಲ್ಸ್ ಗಳು ಮಾತ್ರ ದೇ ವಿಲ್ ರೀಚ್ ದ ಸಿ. ಹೌದಾ, ಸೊ ಈ ರೀತಿ ದಟ್ ಈಸ್ ವೈ ದೇ ವಿಲ್ ರೀಪ್ರೊಡ್ಯೂಸ್ ಇನ್ ಅ ಲಾರ್ಜ್ ನಂಬರ್ ಟು ಸರ್ವೈವ್ ಆಗೋದಕ್ಕೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದ್ರೆ ಏನು? ಎವ್ರಿ ಇಂಡಿವಿಜುವಲ್ ಕಾಂಪೀಟ್ಸ್ ವಿತ್ ಅದರ್ಸ್ ಆಫ್ ದ ಸೇಮ್ and other species for basic necessities like space, shelter, and food. It is called struggle for existence and it continues for the whole life from the zygote stage to the natural death. So, ಇಲ್ಲಿ ಎವ್ರಿ ಇಂಡಿವಿಜುವಲ್ ಕಾಂಪೀಟ್ಸ್ ವಿತ್ ಅದರ್ಸ್, ನಿಮ್ಮಲ್ಲೇ ನೋಡ್ಕೊಳ್ಳಿ, ಅಥವಾ ಈಗ ನಿಮ್ಮ ಸೀನಿಯರ್ CET ಎಕ್ಸಾಮ್ ಬರೀತಿದ್ದಾರೆ ಅಲ್ವಾ? ಸೊ ಎವ್ರಿ ಇಂಡಿವಿಜುವಲ್ ಇನ್ ಹೋಲ್ ಕರ್ನಾಟಕ ಆರ್ ಇನ್ ಹೋಲ್ ಇಂಡಿಯಾ ಹೂ ಆರ್ ರೈಟಿಂಗ್ ದ ನೀಟ್ ಕಾಂಪೀಟ್ಸ್ ವಿತ್ ಒನ್ ಅನದರ್. ಅವರೆಲ್ಲ ಸೇಮ್ ಏಜ್ ಇದ್ದಾರೆ, ದೇ ಹ್ಯಾವ್ ದ ಸೇಮ್ ಸಿಲೆಬಸ್, ದೇ ಆರ್ ಸ್ಟಡಿಂಗ್ ಅಕಾರ್ಡಿಂಗ್ ಟು ದೇರ್ ಓನ್ ಕೆಪಬಿಲಿಟೀಸ್. ಬಟ್ ಯಾರು ಎಷ್ಟು ಎಫರ್ಟ್ಸ್ ಅನ್ನ ಹಾಕಿ, ಎಷ್ಟು ತಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿಯನ್ನ ಹಾಕಿ ಲೀಡ್ ಮಾಡ್ತಾರೋ, ದೇ ವಿಲ್ ಓನ್ಲಿ ಸರ್ವೈವ್. ಅದರ್ ಸರ್ವೈವ್ ಆಗಲ್ಲ ಅಂತಲ್ಲ, ದೇ ವಿಲ್ ನಾಟ್ ಏಬಲ್ ಟು ರೀಚ್ ದೇರ್ ಗೋಲ್, ದೇ ವಿಲ್ ಅಗೇನ್ ಫೈಂಡ್ ದ ಆಲ್ಟರ್ನೇಟ್ ಗೋಲ್ ಅಂತ. ಸೊ ಅದೇ ರೀತಿ ಎವ್ರಿ ಇಂಡಿವಿಜುವಲ್, ಯಾವುದೇ ಒಂದು ಆರ್ಗ್ಯಾನಿಸಮ್ ಅನ್ನ ತಗೊಳ್ಳಿ, ಅದು ಶೆಲ್ಟರ್, ತಾನು ವಾಸಿಸಲಿಕ್ಕೆ ಸ್ಥಳ, ಶೆಲ್ಟರ್, ಆಮೇಲೆ ಫುಡ್, ವಾಟ್ ವಿ ಕ್ಯಾನ್ ಸೇ ಆಹಾರ. ಸೊ ಅದರ ಬಗ್ಗೆ ಕಾಂಪಿಟೇಷನ್ ಅನ್ನ ಮಾಡ್ತವೆ. ಸೊ ಯಾವುದು ಕಾಂಪಿಟೇಷನ್ ಅಲ್ಲ ಗಲ್ಲತ್ತೋ ದಟ್ ವಿಲ್ ಬಿ ಅ ಸ್ಟ್ರಾಂಗ್ ಅಂಡ್ ದಟ್ ಆರ್ಗ್ಯಾನಿಸಮ್ ವಿ ವಿಲ್ ಕಾಲ್ ಇಟ್ ಆಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಕರೀತಾರೆ ಆ ಆರ್ಗ್ಯಾನಿಸಮ್ಗೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಟ್ರಗಲ್ ಆಫ್ ಎಕ್ಸಿಸ್ಟೆನ್ಸ್. ನೆಕ್ಸ್ಟ್ ವಿ ಹ್ಯಾವ್ ವೇರಿಯೇಷನ್ ಅಂಡ್ ಹೆರಿಡಿಟಿ ಅಂತ ಬರುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಅಂದ್ರೆ ಒಂದೇ ಝೈಗೋಟ್ ಇಂದ 2 ಮಗು ಬರುತ್ತಲ್ವಾ, ಒಂದೇ ಝೈಗೋಟ್ ಕ್ಲೀವೇಜ್ ಆಗಿ ದ ಟ್ವಿನ್ಸ್ ವಿಲ್ ಬಾರ್ನ್. ಸೊ ಅದನ್ನ ಬಿಟ್ಟು ನೋ 2 ಇಂಡಿವಿಜುವಲ್ ಆರ್ ಸಿಮಿಲರ್, ಯಾವುದೇ 2 ಪರ್ಸನ್ಸ್ ಗಳು ಸೇಮ್ ಆಗಿರೋದಿಲ್ಲ. ದೇರ್ ವಿಲ್ ಬಿ ಸಮ್ ಡಿಫ್ರೆನ್ಸಸ್ ವಿಚ್ ಇಸ್ ಕಾಲ್ಡ್ ವೇರಿಯೇಷನ್. ಸೊ ಡಾರ್ವಿನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವೇರಿಯೇಷನ್ಸ್ ಆರ್ ಕಂಟಿನ್ಯೂಸ್, ಭಿನ್ನತೆಗಳು ಕೂಡ ಕಂಟಿನ್ಯೂಸ್ ಆಗಿರತ್ತೆ, ವಿಚ್ ಆರ್ ಹೆಲ್ಪ್ಫುಲ್ ಇನ್ ಅಡಾಪ್ಟೇಷನ್. ಬಿಕಾಸ್ ನಾನ್ ಹುಟ್ಟಿರುವ ಎನ್ವಿರಾನ್ಮೆಂಟ್ ವಾಸ್ ಡಿಫ್ರೆಂಟ್, ನೀವು ಹುಟ್ಟಿರುವ ಎನ್ವಿರಾನ್ಮೆಂಟ್ ವಾಸ್ ಡಿಫ್ರೆಂಟ್. ಸೊ ಆ ರೀತಿ ಅಡಾಪ್ಟೇಷನ್ಸ್ ಗಳು ನಮ್ಮಲ್ಲಿ ಏನಾಗ್ತವೆ, ದೇ ವಿಲ್ ಡೆವಲಪ್ ಅಂತ ಹೇಳ್ತಾರೆ, ವಿಚ್ ಆರ್ ಕಾಲ್ಡ್ ವೇರಿಯೇಷನ್ಸ್. ನೆಕ್ಸ್ಟ್ ಇಯರ್, ವಿಚ್ ಆರ್ ಹೆಲ್ಪ್ಫುಲ್ ಇನ್ ಅಡಾಪ್ಟೇಷನ್ ಆಫ್ ಆರ್ಗ್ಯಾನಿಸಮ್ ಟುವರ್ಡ್ಸ್ ಇಟ್ ಸರೌಂಡಿಂಗ್ ವುಡ್ ಬಿ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ಬೇಕು ಅಂದ್ರೆ ಆ ಅಡಾಪ್ಟೇಷನ್ಸ್ ಗಳು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗ್ತವೆ. ಬಟ್ ಇಟ್ ಈಸ್ ನಾಟ್ ನೀಡೆಡ್ ಅಂದ್ರೆ ಅವು ದೇ ವಿಲ್ ಡಿಸ್ಅಪಿಯರ್ ಅಂತ ಹೇಳ್ಬಹುದು. ದಿಸ್ ಈಸ್ ರಿಗಾರ್ಡಿಂಗ್ ವೇರಿಯೇಷನ್ಸ್ ಅಂಡ್ ಹೆರಿಡಿಟಿ. ಆಮೇಲೆ ನಾನು ಹೇಳ್ದಂಗೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ನಾನು ಹೇಳ್ದಂಗೆ ಹೂ ವಿಲ್ ಪುಟ್ ದ ಎಫರ್ಟ್ಸ್, ಹೂ ವಿಲ್ ಪುಟ್ ದರ್ ಮ್ಯಾಕ್ಸಿಮಮ್ ಕೆಪಾಸಿಟಿ, ದೇ ವಿಲ್ ಗೆಟ್ ದ ಶೆಲ್ಟರ್, those organism will get the food, only those organism will survive. So that is nothing but survival of the fittest. So these are the features of the Darwin. ಏನೇನ್ ಹೇಳ್ತಾರೆ ಅವರು, ಓವರ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ, ಅದೇ ರೀತಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ, ವೇರಿಯೇಷನ್ಸ್ ಬಗ್ಗೆ ಹೇಳ್ತಾರೆ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಹಿ ವಿಲ್ ಟೆಲ್ ಅಬೌಟ್ ಒರಿಜಿನ್ ಆಫ್ ನ್ಯೂ ಸ್ಪೀಶೀಸ್. ನ್ಯೂ ಸ್ಪೀಶೀಸ್ಗಳು, ನ್ಯೂ ಆರ್ಗ್ಯಾನಿಸಮ್ಗಳು ಕೂಡ ಏನಾಗ್ತವೆ, ಅರೈಸ್ ಆಗ್ತವೆ. ಯಾಕೆಂದ್ರೆ ಡ್ಯೂ ಟು ದ ಕಂಟಿನ್ಯೂಸ್ ವೇರಿಯೇಷನ್, ಡ್ಯೂ ಟು ದ ಎನ್ವಿರಾನ್ಮೆಂಟಲ್ ಚೇಂಜಸ್ ಏನಾಗ್ತವೆ, ದೇರ್ ಮೈಟ್ ಬಿ ಅ ಚಾನ್ಸ್ ಆಫ್ ನ್ಯೂ ಆರ್ಗ್ಯಾನಿಸಮ್. ಸೊ ಆವಾಗ ಆಫ್ ಸ್ಪ್ರಿಂಗ್ಸ್ ಬಿಕಮ್ ಡಿಫ್ರೆಂಟ್ ಫ್ರಮ್ ಆನ್ಸೆಸ್ಟರ್ಸ್. ಫಾರ್ ಎಕ್ಸಾಂಪಲ್, ಮಂಗನಿಂದ ಮಾನವ ಅಂತ ಹೇಳ್ತೀವಿ. ನೋ ಡೌಟ್ ಅವರ್ ಕ್ಯಾರೆಕ್ಟರ್ಸ್ ಆರ್ ಸಿಮಿಲರ್,
ಬಟ್ ನಮಗೂ ಅದಕ್ಕೂ ತುಂಬಾ ವ್ಯತ್ಯಾಸಗಳಿವೆ. ನೋ ಡೌಟ್ ಅವರೇ ನಮ್ಮ ಪೂರ್ವಜರು ಇದ್ರೂ ಕೂಡ ನಮಗೆ ಅವರಿಗೆ ತುಂಬಾ ವ್ಯತ್ಯಾಸಗಳಿವೆ. ಸೊ ವಿ ಆರ್ ಡಿಫ್ರೆಂಟ್ ಸ್ಪೀಶೀಸ್. ಸೊ ವಿ ಆರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಹೋಮೋಸೆಪಿಯನ್ಸ್. ಅವರೇ ನಮ್ಮವರಾಗಿದ್ರೆ ಅದರದ್ದೇ ಸೈಂಟಿಫಿಕ್ ನೇಮ್ ನಾವು ಇಟ್ಕೋಬಹುದಾಗಿತ್ತಲ್ವಾ. ಗೋರಿಲ್ಲಾ ಅದೇ ಸೈಂಟಿಫಿಕ್ ನೇಮ್ ನಾವು ಇಟ್ಕೋಬಹುದಾಗಿತ್ತು, ಇಟ್ಕೊಳ್ಳಿಲ್ಲ. ಯಾಕೆಂದ್ರೆ ವಿ ಆರ್ ಡಿಫ್ರೆಂಟ್, ರೈಟ್? ಸೊ ನಮಗೆ ತುಂಬಾ ನಮ್ಮಲ್ಲಿ ಅವುಗಳಲ್ಲಿ ಭಿನ್ನತೆಗಳು ಕೂಡ ಜಾಸ್ತಿ ಇರೋದ್ರಿಂದ ದೇರ್ ಈಸ್ ಅ ಒರಿಜಿನ್ ಆಫ್ ನ್ಯೂ ಸ್ಪೀಶೀಸ್ ಅಂತ ಹೇಳ್ತಾರೆ. ಯಾಕೆ ನ್ಯೂ ಸ್ಪೀಶೀಸ್ ಒರಿಜಿನ್ ಆಗ್ತವೆ? ಇಟ್ ಈಸ್ ಡ್ಯೂ ಟು ವಾಟ್ ವಿ ಕ್ಯಾನ್ ಸೇ ಇಸ್ ಎನ್ವಿರಾನ್ಮೆಂಟಲ್ ಚೇಂಜಸ್. ಓಕೆ, ಅಂಡರ್ಸ್ಟುಡ್ ಡಾರ್ವಿನಿಸಮ್ ಆಲ್ ಆಫ್ ಯು? ಡಾರ್ವಿನಿಸಮ್ ಅರ್ಥ ಆಯ್ತಾ? Yes, ma'am. Okay. Can anyone tell me or list out, try ಮಾಡಿ, list out the factors or the features of Darwinism. ಮೊದಲಿಗೆ ಯಾವ ಫೀಚರ್ ಅನ್ನ ಹೇಳ್ತಾರೆ ಅವರು? Over reproduction. ಓವರ್ ರಿಪ್ರೊಡಕ್ಷನ್. ಓಕೆ, ನೆಕ್ಸ್ಟ್. ರೈಟ್, Struggle of existence. struggle for Struggle of existence. existence. Next, Vestigial organs. vestigial organs or we can say variations ಅಂತ ಹೇಳ್ತಾರೆ. ನೆಕ್ಸ್ಟ್, And heredity. ಆಮೇಲೆ Survival of the fittest. Servant. ವೆರಿ ಗುಡ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನೆಕ್ಸ್ಟ್, ಒರಿಜಿನ್ ಆಫ್ ನ್ಯೂ ಸ್ಪೀಶೀಸ್. ಇದಕ್ಕೂ ಕೂಡ ಡಾರ್ವಿನಿಸಮ್ಗೂ ಕೂಡ ಕೆಲವೊಂದಿಷ್ಟು ಅಪೋಸಿಷನ್ಸ್ ಗಳು ಬರ್ತವೆ. ಏನಂದ್ರೆ ಡಾರ್ವಿನ್ ಡಿಡ್ ನಾಟ್ ಎಕ್ಸ್ಪ್ಲೇನ್. ಸೊ ಈ ವೆಸ್ಟಿಜಿಯಲ್ ಆರ್ಗನ್ಸ್ ಏನು ಕೆಲಸ ಮಾಡದೆ ಹೋದ್ರೆ ಅವು ಮತ್ತೆ ಯಾಕೆ ನೆಕ್ಸ್ಟ್ ಜನರೇಷನ್ಗೆ ಡೆವಲಪ್ ಆಗ್ಬೇಕು, ವೈ ದೇ ವಿಲ್ ಡೆವಲಪ್ ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಸಿಗ್ಲಿಲ್ಲ ಡಾರ್ವಿನ್. This theory had no satisfactory explanation for the cause, origin and inheritance of variation. ಸೊ ವೇರಿಯೇಷನ್ಸ್ ಅಥವಾ ಭಿನ್ನತೆಗಳಿವೆ ಅಂತ ಹೇಳಿದ್ರು. ಸೊ ಯಾವ ರೀತಿ ಭಿನ್ನತೆಗಳಿವೆ? ಮೆಂಡಲ್ ತರ ಇವರು ಪ್ರಾಕ್ಟಿಕಲ್ ಒಂದು ಎವಿಡೆನ್ಸ್ ಅನ್ನ ಕೊಡ್ಲಿಲ್ಲ. ಅದೇ ರೀತಿ ಡಾರ್ವಿನ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೇನ್ ವೈ ಇನ್ ಪಾಪ್ಯುಲೇಷನ್ ಓನ್ಲಿ ಫ್ಯೂ ಇಂಡಿವಿಜುವಲ್ ಡೆವಲಪ್ ಯೂಸ್ಫುಲ್ ವೇರಿಯೇಷನ್, ಅದರ್ಸ್ ಹ್ಯಾವ್ ಹಾರ್ಮ್ಫುಲ್. ಅಂದ್ರೆ ಈಗ ಒಂದು ನೆಕ್ಸ್ಟ್ ಜನರೇಷನ್ ಬಾರ್ನ್ ಆದಾಗ, ರಿಪ್ರೊಡ್ಯೂಸ್ ಆದಾಗ ಕೆಲವೊಂದಿಷ್ಟು ಮರಿಗಳಿಗೆ ಅಥವಾ ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಗೆ ಮಾತ್ರ ವೇರಿಯೇಷನ್ಸ್ ಗಳು ಕಾಣ್ತವೆ, ಇನ್ನೊಂದಿಷ್ಟು ಗ್ರೂಪಿಗೆ ವೇರಿಯೇಷನ್ಸ್ ಅಥವಾ ಭಿನ್ನತೆಗಳು ಕಾಣಿಸೋದಿಲ್ಲ. ಯಾಕೆ ಅನ್ನೋದಕ್ಕೆ ಇವರು ಉತ್ತರವನ್ನ ಕೊಡ್ಲಿಲ್ಲ. ಡಾರ್ವಿನ್ ವಾಸ್ ಅನೇಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೊಮ್ಯಾಟಿಕ್ ಅಂಡ್ ಜರ್ಮೈನಲ್ ವೇರಿಯೇಷನ್. ಅಂದ್ರೆ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಇರುವ ಭಿನ್ನತೆಗಳು ಮತ್ತು ಜರ್ಮೈನಲ್ ಸೆಲ್ಸ್ ಅಲ್ಲಿ ಇರುವ ಭಿನ್ನತೆಗಳು, ಅದರ ಬಗ್ಗೆ ಅವರು ವಿವರಿಸಲಿಲ್ಲ. ದಿಸ್ ಥಿಯರಿ ವಾಸ್ ಅನೇಬಲ್ ಟು ಎಕ್ಸ್ಪ್ಲೇನ್ over specialization of some organs like tusk of elephants, antlers of deer. ಅಂದ್ರೆ ಈ ಒಂದು ಜಿಂಕೆಯನ್ನ ನೋಡಿದಾಗ ಅದರ ಕೊಂಬನ್ನ ನೋಡಿ, ಸೊ ಯು ಕ್ಯಾನ್ ಫೈಂಡ್ ಅ ವೇರಿಯಸ್ ಡಿಸೈನ್. ಅದ್ ಹೇಗ್ ಬಂತು ಅನ್ನೋದನ್ನ ಇವ್ರು ಹೇಳಲಿಲ್ಲ. ಅದೇ ರೀತಿ ಟಸ್ಕ್ ಆಫ್ ಎಲಿಫೆಂಟ್ಸ್ ನ ದಂತಗಳ ಬಗ್ಗೆ, ಆ ಒಂದು ಸ್ಪೆಷಲೈಸ್ಡ್ ಪಾರ್ಟ್ಸ್ ಗಳೇನಿರ್ತವೆ, ಸ್ಪೆಷಲೈಸ್ಡ್ ಆರ್ಗನ್ಸ್ ಗಳ ಬಗ್ಗೆ ಇವರು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಲ್ಲ. The main drawback of Darwinism was lack of knowledge of heredity. ಸೊ ಇವರು ತಮ್ಮ ಥಿಯರಿಯನ್ನ ಪ್ರಪೋಸ್ ಮಾಡಿದಾಗ ಮೆಂಡಲ್ ಅವ್ರು ಇನ್ನೂ ಬಂದಿರ್ಲಿಲ್ಲ. ಮೆಂಡಲ್ ಅವ್ರು ಬಂದ ಮೇಲೆ ಹೆರಿಡಿಟಿ ಮತ್ತೆ ಎವಲ್ಯೂಷನ್ ಬಗ್ಗೆ, ಇನ್ಹೆರಿಟೆನ್ಸ್ ಬಗ್ಗೆ ಗೊತ್ತಾಯ್ತು. ಸೊ ಇವ್ರು ಎಕ್ಸ್ಪ್ಲೇನ್ ಮಾಡುವಾಗ ಹೆರಿಡಿಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ, ವೇರಿಯೇಷನ್ಸ್ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತವೆ ಅನ್ನೋದ್ರ ಬಗ್ಗೆ ಇವರ ಥಿಯರಿ ನೀಟಾದ ಕನ್ಕ್ಲೂಷನ್ ಅನ್ನ ಕೊಡ್ಲಿಲ್ಲ. ಸೊ ದೀಸ್ ಆರ್ ದ criticism of Darwinism. Understood everyone? Yes, ma'am. Boys and girls? Yes, ma'am. Yes, ma'am. Okay. ಸೊ ಇದಾದ್ಮೇಲೆ ಬಂದಿದ್ದು ನಿಯೋ ಡಾರ್ವಿನಿಸಮ್ ಅಂತ ಬಂತು. ನಿಯೋ ಡಾರ್ವಿನಿಸಮ್ ಏನಿದು? ನಿಯೋ, ಇಟ್ ಇಸ್ ಅ ಮಾಡಿಫೈಡ್ ಫಾರ್ಮ್ ಆಫ್ ಡಾರ್ವಿನಿಸಮ್. ಯಾರು ಮಾಡಿಫೈ ಮಾಡಿದ್ರು? ವಿಯಸ್ಮನ್, ಮೆಂಡಲ್, ಡಿವ್ರೆಸ್, ಹಗ್ಸ್ಲಿ, ಗೇಟ್ಸ್. ಸೊ ಇವರೆಲ್ಲ ಫೈಂಡಿಂಗ್ಸ್ ಇಂದ ಡಾರ್ವಿನಿಸಮ್ ಥಿಯರಿಯನ್ನ ಸ್ವಲ್ಪ ಮಾಡಿಫೈಡ್ ಮಾಡಿದ್ರು. ದೇ ಪರ್ಫಾರ್ಮ್ಡ್ ಮೆನಿ ಎಕ್ಸ್ಪೆರಿಮೆಂಟ್ಸ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿ, ಸೊ ಯಾವ್ದ್ಯಾವ್ದು ಡಾರ್ವಿನ್ಸ್ ಅಲ್ಲಿ ಬೇಕಾಗಿಲ್ಲ, ಯಾವ್ದ್ಯಾವ್ದು ಆಪಾದನೆ ಅಥವಾ ಆಬ್ಜೆಕ್ಷನ್ ಇದೆ ಡಾರ್ವಿನ್ ಥಿಯರಿ ಮೇಲೆ, ಅದನ್ನೆಲ್ಲ ರಿಮೂವ್ ಮಾಡಿದ್ರು ಇವರು. ಅಂದ್ರೆ ದೇ ಸೆಡ್ ಡಾರ್ವಿನ್ ವಾಸ್ ರೈಟ್ ಅಂತ ಥ್ರೂ ದೇರ್ ಎಕ್ಸ್ಪೆರಿಮೆಂಟ್ಸ್. ದ ಸೇಲೆಂಟ್ ಫೀಚರ್ ಆಫ್ ನಿಯೋ ಡಾರ್ವಿನಿಸಮ್ ಏನು ಅಂದ್ರೆ ಅದು ಡಾರ್ವಿನಿಸಮೇ, ಬಟ್ with certain changes or modification. Then it incorporates causes of variation. Variations ಹೇಗಾಗತ್ತೆ ಅನ್ನೋದನ್ನ
what we can say, they found. Next, it consider only genetically inheritable variation. Genetic ಆಗಿ ಯಾವ ರೀತಿ ವೇರಿಯೇಷನ್ಸ್ ಗಳು ಒಂದು ಜನರೇಷನ್ಗೆ ಇನ್ನೊಂದು ಜನರೇಷನ್ಗೆ ಹೋಗುತ್ತೆ ಅನ್ನೋದನ್ನ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಕಂಡುಹಿಡಿದ್ರು. ಯೂನಿಟ್ ಆಫ್ ಎವಲ್ಯೂಷನ್ ಈಸ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಅನ್ನೋದೇನು, ಇಟ್ ಈಸ್ ಅ ಸ್ಮಾಲ್ ಯೂನಿಟ್ ಆಫ್ ಎವಲ್ಯೂಷನ್ ಅಂತ ಅವ್ರು ಹೇಳಿದ್ರು. ಸೊ ನಿಯೋ ಡಾರ್ವಿನಿಸಂ ಪ್ರಕಾರ ಏನು ಅಂದ್ರೆ, ಬೋತ್ ಮ್ಯೂಟೇಷನ್ ಅಂದ್ರೆ ಚೇಂಜಸ್ ಇನ್ DNA and natural selection ಅಂದ್ರೆ the organism selected by the nature. So the organism which one in a struggle of existence, which will be a survival of the fittest. ಸೊ ಆ ಒಂದು ಆರ್ಗ್ಯಾನಿಸಮ್ ನೇಚರ್ ಇಂದ ಸೆಲೆಕ್ಟ್ ಮಾಡಿರುವಂತಹ ಆರ್ಗ್ಯಾನಿಸಮ್ ಮತ್ತೆ ಮ್ಯೂಟೇಷನ್ ಅನ್ನ ಎದುರಿಸಿರುವಂತಹ ಆರ್ಗ್ಯಾನಿಸಮ್. ಸೊ ದೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎವಲ್ಯೂಷನ್ ಅಂತ ಹೇಳಿದ್ರು. ಮ್ಯೂಟೇಷನ್ ಅಂದ್ರೆ ಚೇಂಜಸ್ ಇನ್ ಅ DNA. ದಿಸ್ ಇಸ್ ರಿಗಾರ್ಡಿಂಗ್ ನಿಯೋ ಡಾರ್ವಿನಿಸಮ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅಡಾಪ್ಟಿವ್ ರೇಡಿಯೇಷನ್ಸ್ ಅಂತ ಇದೆ. ಕ್ಯಾನ್ ಎನಿವನ್ ರೀಡ್ ದ ಸ್ಲೈಡ್ ಪ್ಲೀಸ್? ಯಾರಾದ್ರೂ ಸ್ಲೈಡ್ ಓದಬಹುದಾ? According to Darwin's theory of evolution, living organisms change their physical and anatomical structures over a long period of time for better adaptations to the changing environment. Adaptive radiation is the evolutionary process by which many species originate from one species in an area and radiate to different species. ಓಕೆ, ಥ್ಯಾಂಕ್ ಯು. ಸೊ ಅಕಾರ್ಡಿಂಗ್ ಟು ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್ ಏನು ಅಂದ್ರೆ, ಲಿವಿಂಗ್ ಆರ್ಗ್ಯಾನಿಸಮ್ ಚೇಂಜ್ ದೇರ್ ಫಿಸಿಕಲ್ ಅಂಡ್ ಎನಾಟಮಿಕಲ್ ಸ್ಟ್ರಕ್ಚರ್. ಈಗ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ನಾವು ಪರಿಗಣಿಸಿದ್ರೆ, ಆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ತಮ್ಮ ಫಿಸಿಕಲ್ ಸ್ಟ್ರಕ್ಚರ್ ಮತ್ತೆ ಎನಾಟಮಿ, ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ಏನಾಗತ್ತೆ, ಚೇಂಜಸ್ ಗಳಾಗತ್ತೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಯಾಕೆಂದ್ರೆ ಫಾರ್ ಬೆಟರ್ ಅಡಾಪ್ಟೇಷನ್ ಟು ದ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಹೊಂದ್ಕೋಬೇಕಂದ್ರೆ ಎನಾಟಮಿಕಲಿ ಮತ್ತು ಫಿಸಿಕಲಿ ನಮ್ಮ ಸ್ಟ್ರಕ್ಚರ್ಸ್ ಗಳು ಬದಲಾಗ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೇವೆ. ಇಲ್ಲಿ ಅಡಾಪ್ಟಿವ್ ರೇಡಿಯೇಷನ್ 2 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು, ಅಡಾಪ್ಟಿವ್ ರೇಡಿಯೇಷನ್. ಸೊ ಇಲ್ಲಿ ಏನಾಗತ್ತೆ, ಅಡಾಪ್ಟಿವ್ ರೇಡಿಯೇಷನ್ ಇಸ್ ದ ಎವಲ್ಯೂಷನರಿ ಪ್ರೊಸೆಸ್. ಅದು ಒಂದು ಎವಲ್ಯೂಷನರಿ ಪ್ರೊಸೆಸ್ ಆಗಿದ್ದು, ಬೈ ವಿಚ್ ಮೆನಿ ಸ್ಪೀಶೀಸ್, ತುಂಬಾ ಸ್ಪೀಶೀಸ್ಗಳು ಒರಿಜಿನೇಟ್ ಫ್ರಮ್ ಒನ್ ಸ್ಪೀಶೀಸ್, ಒಂದೇ ಸ್ಪೀಶೀಸ್ ಇಂದ ತುಂಬಾ ಬೇರೆ ಬೇರೆ ಸ್ಪೀಶೀಸ್ಗಳು ಒರಿಜಿನೇಟ್ ಆಗ್ತವೆ. ಇನ್ ಆನ್ ಏರಿಯಾ, ಒಂದೇ ಏರಿಯಾದಲ್ಲಿರುವಂತಹ ಒಂದೇ ಸ್ಪೀಶೀಸ್ ಇಂದ ಬೇರೆ ಬೇರೆ ಸ್ಪೀಶೀಸ್ಗಳು ಒರಿಜಿನೇಟ್ ಆಗಿ ಅಂಡ್ ದೇ ರೇಡಿಯೇಟ್ ಟು ಡಿಫ್ರೆಂಟ್ ಸ್ಪೀಶೀಸ್. ಅವು ಬೇರೆ ಬೇರೆ ಸ್ಪೀಶೀಸ್ ತರ ರೇಡಿಯೇಟ್ ಆಗ್ತವೆ, ಅಂದ್ರೆ ಎಕ್ಸಿಬಿಟ್ ಮಾಡ್ತವೆ ಡ್ಯೂ ಟು ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್. ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಡಾರ್ವಿನ್ ಅವರು, ಫಿಂಚಸ್ ಅಂದ್ರೆ ಕೊಕ್ಕು. ಯಾವ ರೀತಿ ವಾಟ್ ವಿ ಕ್ಯಾನ್ ಸಿ ಬೀಕ್ ಅಂತ ಹೇಳ್ತೀವಿ, ಕೊಕ್ಕು ಭಾಗ ಅಂತ ಹೇಳ್ತೀವಿ, ಹೌದಾ? ಸೊ ಇದು ಈ ಒಂದು ದ ಫಿನೋಮಿನನ್ ಆಫ್ ಅಡಾಪ್ಟೇಷನ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಬೈ ಡಾರ್ವಿನ್. ಡಾರ್ವಿನ್ ಅವರು ಈ ಅಡಾಪ್ಟಿವ್ ರೇಡಿಯೇಷನ್ ಅನ್ನ ನೋಡ್ತಾರೆ. ಯಾವಾಗ ಅಂದ್ರೆ, he traveled to the place called Galapagos Island. ಅವರ ಪ್ಲೇಸ್ ಹೆಸರು ಏನು ಅಂದ್ರೆ, when he went to the island named Galapagos. ಸೊ ಅವ್ರೇನ್ ಮಾಡ್ತಾರೆ ಅಲ್ಲಿ, then he observed that there were finches with different types of beaks. ಈ ಒಂದು ಬರ್ಡ್ಗೆ we will call it as finches ಅಂತ ಕರಿತೇವೆ. ಈ ಬರ್ಡ್ ನ ಬೀಕ್ ಗಳು ಅಂದ್ರೆ ಮುಂದೆ ಇರುವ ಭಾಗ, ಬೀಕ್, ಹೌದಾ? ಸೊ ಇದರಲ್ಲಿ ವೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಕ್ಸ್. ಆ ಫಿಂಚಸ್ ಗಳಲ್ಲೇ, ಫಿಂಚಸ್ ಇಸ್ ಅ ಸ್ಪೀಶೀಸ್, ಫಿಂಚಸ್ ಗಳಲ್ಲೇ ಅನೇಕ ರೀತಿಯಾದಂತಹ ಬೀಕ್ ಅನ್ನ ಹೊಂದಿರುವ ಫಿಂಚಸ್ ಅನ್ನ ಅವರು ನೋಡ್ತಾರೆ. ಸೊ he concluded that all of these finches radiated on the same island from a single ancestor finch. ಅಂದ್ರೆ ಇವು ಎಲ್ಲ ಏನು ಫಿಂಚಸ್ ಗಳಿವೆ, ಇವುಗೆಲ್ಲ ಒಬ್ಬ ಪೂರ್ವಜರು ಮಾತ್ರ ಇದ್ದಾರೆ. ಒಂದೇ ಪೂರ್ವಜರಿಂದ ಈ ಎಲ್ಲ ಫಿಂಚಸ್ ಗಳು ಬಂದಿದಾವೆ, ವಿಚ್ ಆರ್ ಆನ್ ದ ಸೇಮ್ ಐಲ್ಯಾಂಡ್. All of these finches developed beaks according to the kind of food available for them. ಅಂದ್ರೆ ಈ ಒಂದು ಫಿಂಚ್ ಹುಟ್ಟಿದಾಗ ಯಾವ ರೀತಿ ಫುಡ್ ಅಲ್ಲಿ ಅವೈಲೇಬಲ್ ಇತ್ತು, ಆ ರೀತಿ ಫುಡ್ಡಿನ ಆಧಾರದ ಮೇಲೆ ಅದಕ್ಕೆ ಬೀಕ್ ಡೆವಲಪ್ ಆಯ್ತು. ಇದೇ ಒಂದು ಫಿಂಚ್ ಇಂದ ಈ ಒಂದು ಫಿಂಚ್ ಡೆವಲಪ್ ಆದಾಗ ಅಥವಾ ರಿಪ್ರೊಡ್ಯೂಸ್ ಆದಾಗ ಇದು ಹುಟ್ಟಿದಾಗ ಯಾವ ರೀತಿ ಫುಡ್ ಅಲ್ಲಿ ಅವೈಲೇಬಲ್ ಇತ್ತು, ಅದರ ಮಾಡಿಫೈಫಿಕೇಶನ್ ಆಧಾರದ ಮೇಲೆ ದ ಬೀಕ್ ವಾಸ್ ಡೆವಲಪ್ಡ್. ಈ ರೀತಿ ಯಾವ ರೀತಿ ಫುಡ್ ಅನ್ನು ನಾವು ತೆಗೆದುಕೊಳ್ತಾವೋ ಅದರ ಆಧಾರದ ಮೇಲೆ ದೇ ಗಾಟ್ ಅ ಬೀಕ್. All of these finches developed beak according to the kind of food available to them.
Hence, they evolved from the conventional seed-eating finches to vegetarian and insectivorous finches. ಮೊದಲಿಗೆ ಸೀಡ್ ಅಂದ್ರೆ ಕೇವಲ ಬೀಜಗಳನ್ನ ತಿಂತಾ ಇದ್ವು. ನಂತರ ಬಂದಿರುವ ಫಿಂಚಸ್ ಗಳೇನ್ ಮಾಡ್ತಾ ಇದ್ವು, ಸರ್ಟನ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಗಳನ್ನ ತಿಂತಾ ಇದ್ವು. ನಂತರ ಇನ್ಸೆಕ್ಟ್ ತಿನ್ನುವಂತಹ ಫಿಂಚಸ್ ಗಳು ಕೂಡ ಏನಾದ್ವು, ದೇ ಗಾಟ್ ಅರೈಸ್, ದೇ ಗಾಟ್ ಬಾರ್ನ್ ಅಂತ. ದೇ ಲೇಟರ್ ಬಿಕಮ್ ಅಂದ್ರೆ ಈ ಎಲ್ಲ ಫಿಂಚಸ್ ಗಳಿಗೆ ಒಂದು ಹೆಸರನ್ನ ಇಟ್ರು, ವಿಚ್ ಆರ್ ಕಾಲ್ಡ್ ಆಸ್ ಡಾರ್ವಿನ್ಸ್ ಫಿಂಚಸ್. ಇವುಗಳಿಗೆ ಡಾರ್ವಿನ್ಸ್ ಫಿಂಚಸ್ ಅಂತ ಹೇಳ್ತಾರೆ. ಸೊ ಒಂದೇ ಸ್ಪೀಶೀಸ್ ಇಂದ, ಒಬ್ಬರೇ ಪೂರ್ವಜರಿಂದ ಈ ರೀತಿ ವಿವಿಧ ತರಹದ ಬೀಕ್ಸ್ ಗಳನ್ನ ಹೊಂದಿರುವ ಫಿಂಚಸ್ ಗಳು ಬರ್ತವೆ. ದಿಸ್ ಇಸ್ ಕಾಲ್ಡ್ ಆಸ್ ಅಡ್ಯಾಪ್ಟಿವ್ ಅಂದ್ರೆ ಅಡ್ಯಾಪ್ಟೇಷನ್ ಟು ದ ಎನ್ವಿರಾನ್ಮೆಂಟ್. ರೇಡಿಯೇಷನ್ ಅಂದ್ರೆ ತುಂಬಾ ರೀತಿಯ ಸ್ಪೀಶೀಸ್ ಗಳು ಸಿಗೋದ್ರಿಂದ ರೇಡಿಯೇಷನ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್? Yes, ma'am. Ma'am. Yes, any doubt? No, ma'am. Okay. Next. ಇನ್ನೊಂದು ಅಡಾಪ್ಟೇಷನ್ ಅಂತ ಬಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದರ ಡೈಗ್ರಾಮ್ ಇದೆ. ಅನದರ್ ಎಕ್ಸಾಂಪಲ್ ಆಫ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಬಂದಾಗ, ಡೆವಲಪ್ಮೆಂಟ್ ಆಫ್ ಡಿಫ್ರೆಂಟ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಈ ಕಾಂಗ್ರೂ ಬರುತ್ತಲ್ಲ ಆ ಒಂದು ಕ್ಲಾಸ್ ಅಲ್ಲಿ, ಅದೇ ಸೇಮ್ ಕ್ಲಾಸ್ ಅಲ್ಲಿ ಡಿಫ್ರೆಂಟ್ ಮಾರ್ಸುಪಿಯಲ್ಸ್ ಗಳು ಬರ್ತವೆ. ದಿಸ್ ಎಕ್ಸ್ಪ್ಲೇನ್ಸ್ ಡೈವರ್ಜೆಂಟ್ ಎವಲ್ಯೂಷನ್. ಇದು ಡೈವರ್ಜೆಂಟ್ ಎವಲ್ಯೂಷನ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. In the same geographical area, we can find different marsupials. ತುಂಬಾ ಅನೇಕ ರೀತಿಯ ಮಾರ್ಸುಪಿಯಲ್ಸ್ ಅನ್ನ ಒಂದೇ ಏರಿಯಾದಲ್ಲಿ ನಾವು ನೋಡ್ತೇವೆ. ದೆನ್ ಇದಾಯ್ತಾ? ನೆಕ್ಸ್ಟ್ ವಿ ಹ್ಯಾವ್ ಹಾರ್ಡಿ-ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಪ್ರಿನ್ಸಿಪಲ್ ಬರುತ್ತೆ. This is a hypothetical non-evolving population which preserves the allele frequency, serve as a model natural population, rarely in HW equilibrium. Okay, so ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಹಾರ್ಡಿ-ವಿನ್ಬರ್ಗ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಪಾಪ್ಯುಲೇಷನ್ ದಟ್ ಇಸ್ ನಾಟ್ ಚೇಂಜಿಂಗ್ ಜೆನೆಟಿಕಲಿ. ಸೊ ಯಾವ ಒಂದು ಪಾಪ್ಯುಲೇಷನ್, ಈಗ ನಾವು ಲೆಟ್ ಅಸ್ ಕನ್ಸಿಡರ್ ಒಂದು ಪಾಪ್ಯುಲೇಷನ್ ಆಫ್ ಒನ್ ಬರ್ಡ್ಸ್ ಅಂತ, ನೈಂಟಿಂಗೇಲ್ ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್ಗೆ, ಹೌದಾ? ಸೊ ಒಂದು ಪಾಪ್ಯುಲೇಷನ್ ಆಫ್ ನೈಂಟಿಂಗೇಲ್ ಇದೆ. ಅದನ್ನ ಜನರೇಷನ್ ಟು ಜನರೇಷನ್ ಅಬ್ಸರ್ವ್ ಮಾಡ್ತಾ ಬಂದಾಗ ಯಾವುದೇ ರೀತಿ ಜೆನೆಟಿಕ್ ಚೇಂಜಸ್ ಆ ಒಂದು ಪಾಪ್ಯುಲೇಷನ್ ಅಲ್ಲಿ, ಆ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಅಲ್ಲಿ ಕಂಡು ಬರಲಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ಹಾರ್ಡಿ-ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಅಂತ ಕರಿತೇವೆ. ಏನು ಈ ಹಾರ್ಡಿ-ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಅಲ್ಲಿ ಏನಿರುತ್ತೆ ಅಂದ್ರೆ, ಏನಾದ್ರೂ ಅಸಂಪ್ಷನ್ಸ್ ಏನು ಅಂತ ಅಂದ್ರೆ, ಪಾಪ್ಯುಲೇಷನ್ ಈಸ್ ಲಾರ್ಜ್ ಅಂದ್ರೆ ಯಾವ ಒಂದು ಪಾಪ್ಯುಲೇಷನ್ ಅಲ್ಲಿ ಯಾವುದೇ ರೀತಿಯ ಜೆನೆಟಿಕ್ ಚೇಂಜಸ್ ಕಾಣಿಸೋದಿಲ್ವೋ ಅದರ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಮೇಟಿಂಗ್ ಈಸ್ ರ್ಯಾಂಡಮ್ ಅಂದ್ರೆ ಮೇಟಿಂಗ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ವಿಲ್ ಬಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ಕಂಪಲ್ಸರಿ ಅಂತ. ದೇರ್ ಇಸ್ ನೋ ಮೈಗ್ರೇಷನ್. ಆ ರೀತಿ ಒಂದು ಪಾಪ್ಯುಲೇಷನ್ ಇರುವ ಆರ್ಗ್ಯಾನಿಸಮ್, ನಾನು ನೈಂಟಿಂಗೇಲ್ ಅಂತ ಹೇಳಿದೆ, ಅವು ಆ ಒಂದು ಪ್ಲೇಸ್ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ, ಅದೇ ಪ್ಲೇಸ್ ಅಲ್ಲೇ ಇರ್ತಾರೆ. ದೇರ್ ಇಸ್ ನೋ ಮೈಗ್ರೇಷನ್. ದೇರ್ ಇಸ್ ನೋ ಮ್ಯೂಟೇಷನ್ ಆಫ್ ಅಲೀಲ್ಸ್. ಯಾವುದೇ ರೀತಿಯ ಮ್ಯೂಟೇಷನ್, ಚೇಂಜಸ್ ಇನ್ ಅ ಜೀನ್ ಆರ್ ಅ DNA ಆ ಒಂದು ಪಾಪ್ಯುಲೇಷನ್ ಅಲ್ಲಿ ಕಂಡು ಬರೋದಿಲ್ಲ. ನೆಕ್ಸ್ಟ್, ನ್ಯಾಚುರಲ್ ಸೆಲೆಕ್ಷನ್ ಇಸ್ ನಾಟ್ ಆಕ್ಟಿಂಗ್ ಆನ್ ದ ಪಾಪ್ಯುಲೇಷನ್. ಯಾವುದೇ ರೀತಿ ನೇಚರು ಆ ಒಂದು ಪಾಪ್ಯುಲೇಷನ್ ಮೇಲೆ ಆಕ್ಟ್ ಆಗ್ತಾ ಇಲ್ಲ. ದೇರ್ ಇಸ್ ನೋ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸ್ಟ್ರಗಲ್ ಆಫ್ ಎಕ್ಸಿಸ್ಟೆನ್ಸ್. ಯಾವುದೇ ರೀತಿ ಈ ಒಂದು ಫೀಚರ್ಸ್ ಗಳು ಆ ಒಂದು ಪಾಪ್ಯುಲೇಷನ್ ಮೇಲೆ ಪ್ರಭಾವ ಬೀಳ್ತಿಲ್ಲ. ಸೊ ಇವೆಲ್ಲವೂ ಕೂಡ ಏನನ್ನ ಎಕ್ಸ್ಪ್ಲೇನ್ ಮಾಡ್ತವೆ, ಹಾರ್ಡಿ-ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಅನ್ನ ಎಕ್ಸ್ಪ್ಲೇನ್ ಮಾಡ್ತವೆ. ಇಲ್ಲಿ ನೋಡಿ, ಇನ್ ಅ ಪಾಪ್ಯುಲೇಷನ್ ಅಟ್ ಹಾರ್ಡಿ-ವಿನ್ಬರ್ಗ್ ಇಕ್ವಿಲಿಬ್ರಿಯಂ ಅಲೀಲ್ ಫ್ರೀಕ್ವೆನ್ಸಿ ರಿಮೈನ್ಸ್ ದ ಸೇಮ್. ಸೊ ಅಲ್ಲಿ ಮ್ಯೂಟೇಷನ್ ಆಗದೆ ಇದ್ದಾಗ ಅಲೀಲ್ಗಳ ಫ್ರೀಕ್ವೆನ್ಸಿ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಸೇಮ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಜೀನೋಟೈಪ್ ಫ್ರೀಕ್ವೆನ್ಸಿ ರಿಮೈನ್ ಇನ್ ಪ್ರಪೋರ್ಷನ್ p² plus 2pq plus q² is equal to 1. ಇದು ಮ್ಯಾಥಮೆಟಿಕಲ್ ಇಕ್ವೇಶನ್ ಅಲ್ಲ, ಹಾರ್ಡಿ-ವಿನ್ಬರ್ಗ್ ಅವರ ಪ್ರಿನ್ಸಿಪಲ್. ಇದರ ಪ್ರಕಾರ ಏನು ಅಂದ್ರೆ, ಹಿ ವಿಲ್ ಕನ್ಸಿಡರ್ ಟೂ ಇಕ್ವೇಶನ್. ಒಂದು p plus q is equal to 1 ಅಂತ ಹೇಳ್ತಾರೆ, ಅಥವಾ a plus a is equal to ಸ್ಮಾಲ್ ಲೆಟರ್ a, ಕ್ಯಾಪಿಟಲ್ ಲೆಟರ್ a is equal to 1, ವೇರ್ a and equal gene percentage. a ಮತ್ತೆ ಸ್ಮಾಲ್ ಲೆಟರ್ a ಎರಡೂ ಕೂಡ ಏನಾಗ್ತವೆ, ಸೇಮ್ ಈಕ್ವಲ್ ಜೀನ್ ಪರ್ಸೆಂಟೇಜ್ ಅನ್ನ ಕೊಡ್ತವೆ. ಸೊ ಎರಡು ಈಕ್ವಲ್ ಜೀನ್ ಪರ್ಸೆಂಟೇಜ್ ಅನ್ನ ಕೊಡೋದ್ರಿಂದ we will consider it as a plus a is equal to 1. All dominant alleles plus all recessive alleles add up to all of the alleles
ಫಾರ್ ಅ ಪರ್ಟಿಕ್ಯುಲರ್ ಜೀನ್ ಇನ್ ಅ ಪಾಪ್ಯುಲೇಷನ್. ಕ್ಯಾಪಿಟಲ್ ಲೆಟರ್ ಎ ಅನ್ನೋದು ಡಾಮಿನೆಂಟ್ ಅಲೀಲ್, ಸ್ಮಾಲ್ ಲೆಟರ್ ಎ ಅನ್ನೋದು ರಿಸೆಸಿವ್ ಅಲೀಲ್. ಇವೆರಡೂ ಕೂಡ ಆಡ್ ಆಗಿ ಒಂದು ಕಾನ್ಸ್ಟೆಂಟ್ ನಂಬರ್ ಅನ್ನ ಕೊಡ್ತವೆ. ಆಡ್ ಅಪ್ ಟು ದ ಎಷ್ಟು ಜೀನ್ಸ್ ಗಳಿವೆ ಆ ಪಾಪ್ಯುಲೇಷನ್ ಅಲ್ಲಿ, ಆ ಒಂದು ಸಮ್ ಅನ್ನ ಕೊಡ್ತವೆ. ನೆಕ್ಸ್ಟ್ ವೆನ್ ವಿ ಕಮ್ ಟು ದ ಅಲೀಲ್ ಫ್ರೀಕ್ವೆನ್ಸಿ, ಒಂದು ಜೀನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಜೀನಿಗೆ ಅಲೀಲ್ಸ್ ಗಳು ಇರ್ತವೆ, ಅಂದ್ರೆ ಜೀನಿನ ರೂಪಗಳು, ದ ಫಾರ್ಮ್ಸ್ ಆಫ್ ಅ ಜೀನ್. ಆಲ್ ಹೋಮೋಸೈಗಸ್ ಡಾಮಿನೆಂಟ್ ಇಂಡಿವಿಜುವಲ್, ಎ ಹೋಮೋಸೈಗಸ್ ಡಾಮಿನೆಂಟ್, ಆಲ್ ಹೆಟರೋಸೈಗಸ್ ಇಂಡಿವಿಜುವಲ್, ಓಕೆ, ಪ್ಲಸ್ ಆಲ್ ಹೋಮೋಸೈಗಸ್ ರಿಸೆಸಿವ್ ಇಂಡಿವಿಜುವಲ್. ಇವನ್ನೆಲ್ಲ ನಾವು ಆಡ್ ಮಾಡಿದಾಗ ಆಡ್ ಅಪ್ ಟು ಆಲ್ ದ ಇಂಡಿವಿಜುವಲ್ ಇನ್ ದ ಪಾಪ್ಯುಲೇಷನ್, ಅಂದ್ರೆ ಆ ಒಂದು ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಇಂಡಿವಿಜುವಲ್ಸ್ ಗಳಿವೆ ಅಷ್ಟು ನಂಬರ್ ಅನ್ನ ಕೊಡ್ತಾವೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್. ಅರ್ಥ ಆಯ್ತಾ? ಈ ಒಂದು ಕಾನ್ಸೆಪ್ಟ್ ಅನ್ನ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಈ P+Q P²+Q ಇದನ್ನ ನಾವು CET ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಕಲಿತೇವೆ. ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ವಾಟ್ ವಿ ಕ್ಯಾನ್ ಸೇ ಇಸ್ ದ ಅಸಂಪ್ಷನ್ಸ್ ಅಂಡ್ ದ ಪ್ರಿನ್ಸಿಪಲ್. ಅರ್ಥ ಆಯ್ತಾ ಇದು? Yes, ma'am. Yes, ma'am. ಬಾಯ್ಸ್ ಅಂಡ್ ಗರ್ಲ್ಸ್, ಬಾಯ್ಸ್ ಶರಣ್, ನವನೀತ್, ಪವನ್, ಪವಿತ್ರಯ, ಸೌಭಾಗ್ಯ, ಹೇಮಾ. Yes, ma'am. Yes, ma'am. Fine. So this is about the evolution concept. Tomorrow we are going to learn the next step of it. ಯಾವುದಿದೆ ನಾಳೆ? ಎವಲ್ಯೂಷನ್ ಆಫ್ ಮ್ಯಾನ್ ಇರಬೇಕು ಅಥವಾ ಬೇರೆ ಯಾವುದು ಕಾನ್ಸೆಪ್ಟ್ ಇರಬೇಕು. ಸೊ ವಿ ವಿಲ್ ಮೀಟ್ ಯು, ಐ ವಿಲ್ ಮೀಟ್ ಯು ಟುಮಾರೋ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬೈ ಬೈ. Bye, ma'am. Thank you, ma'am.